ಹಲೋ. ನಾವಿಷ್ಟಕ್ ಮುಂಚೆ ನಾವು ಸೋಷಿಯಲ್ ಮೀಡಿಯಾ ಟಾಪಿಕ್ ಸ್ಟಾರ್ಟ್ ಮಾಡಿದ್ವಿ ಅಂಡ್ ಅದರಲ್ಲಿ ಎಲ್ಲ ಇಂಟ್ರೊಡಕ್ಷನ್ಸ್ ನೋಡ್ತಾ ಇದ್ವಿ. ಆದ್ಮೇಲೆ ಫೇಸ್ಬುಕ್ ಆಡ್ಸ್ ಹೇಗ್ ರನ್ ಮಾಡ್ಬೇಕು, ಕನ್ವರ್ಷನ್ ಟ್ರ್ಯಾಕಿಂಗ್ ಹೇಗೆ ನೋಡಿದ್ವಿ. ಟ್ವಿಟರ್ ನಲ್ಲಿ ಕೂಡ ಸೇಮ್ ಕಾನ್ಸೆಪ್ಟ್ ನೋಡಿದ್ವಿ. ಸೊ ಇವತ್ತು ಲಿಂಕ್ಡ್ ಇನ್ ನೋಡೋಣ. ಸೊ ಲಿಂಕ್ಡ್ ಇನ್ ಅಂದ್ರೆ ಏನು ಅಂತ ಐ ವಾಂಟ್ ಟು ಗಿವ್ ಅನ್ ಇಂಟ್ರೊಡಕ್ಷನ್. ಸೊ ಲಿಂಕ್ಡ್ ಇನ್ ಅಂದ್ರೆ ಇಟ್ಸ್ ಅ ಪ್ರೊಫೆಷನಲ್ ಪ್ಲಾಟ್ಫಾರ್ಮ್. ಅದು ಕೂಡ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮೇ, ಬಟ್ ಪ್ರೊಫೆಷನಲ್ ಆಯ್ತು. ಎಸ್ಪೆಷಲಿ ಬಿಸ್ನೆಸ್ ಟು ಬಿಸ್ನೆಸ್ ಅಂಬೋ ಟೀಮ್ಗೆ ಇದು ಯೂಸ್ ಆಗುತ್ತೆ. ಅಂದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಟ್ವಿಟರ್ ಬಂದು ಪ್ರೊಫೆಷನಲ್, ಎಸ್ ಟ್ವಿಟರ್ ಕೂಡ ಪ್ರೊಫೆಷನಲ್. ಸೊ ಬಟ್ ಅಲ್ಲಿ ಏನಂದ್ರೆ ಇದು ಜಸ್ಟ್ ಲೈಕ್ ನೀವು ಪೋಸ್ಟ್ ಮಾಡೋದು ವಾಟ್ ಎವರ್ ವ್ಯೂಸ್ ಯು ಹ್ಯಾವ್. ಸೇಮ್ ಅದರ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ತರ ಟ್ವಿಟರ್ಲಿ ಕೂಡ ನೀವು ಏನನ್ನ ಪೋಸ್ಟ್ ಮಾಡೋದು ಅಂಡ್ ಟ್ವಿಟರ್ಲಿ ಇಶ್ಯೂಸ್ ರಿಸಾಲ್ವ್ ಆಗತ್ತೆ, ದೊಡ್ಡ ದೊಡ್ಡ ಇಶ್ಯೂಸ್ ರಿಸಾಲ್ವ್ ಆಗತ್ತೆ. ಕಂಪನಿ ಸಿಇಒ ಆಗಲಿ, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಸ್ ಆಗಲಿ, ಅವರೆಲ್ಲರೂ ಇನ್ವಾಲ್ವ್ಡ್ ಇರ್ತಾರೆ. ಎಸ್, ಲಿಂಕ್ಡ್ ಇನ್ ಕೂಡ ಸಿಮಿಲರ್ ಪ್ಲಾಟ್ಫಾರ್ಮೇ, ಬಟ್ ಇಲ್ಲಿ ಮೋರ್ ಪ್ರೊಫೆಷನಲ್. ಅಂದ್ರೆ ನಿಮ್ಗೆ ನೀವು ಜನರಲ್ ಈ ಕೋಟ್ಸ್ ಆ ತರ ಎಲ್ಲ ಇಲ್ಲಿ ನಿಮ್ಗೆ ಕಾಣಿಸಲ್ಲ. ಕೋಟ್ಸ್ ಪೋಸ್ಟ್ ಮಾಡೋದು ಅಂದ್ರೆ ಜನರಲ್ ಒಪಿನಿಯನ್ಸ್ ಪೋಸ್ಟ್ ಮಾಡೋದು ಇದೆಲ್ಲ ಇಲ್ಲಿ ಕಾಣಿಸೋದೇ ಇಲ್ಲ. ಸೊ ಕಂಪ್ಲೀಟ್ಲಿ ನಾಟ್ ವಿಸಿಬಲ್. ಇಲ್ಲಿ ಏನಂದ್ರೆ ಇಲ್ಲಿ ಎಸ್ಪೆಷಲಿ ಕಂಪನಿಗೆ ರಿಲೇಟೆಡ್ HR ಪೀಪಲ್ ಇರ್ತಾರೆ ಅಂಡ್ ಪೀಪಲ್ ಹೂ ಆರ್ ಲುಕಿಂಗ್ ಫಾರ್ ಜಾಬ್ಸ್, ಅಂದ್ರೆ ಎಂಪ್ಲಾಯೀಸ್ ಇರ್ತಾರೆ ಹೂ ಆರ್ ಲುಕಿಂಗ್ ಫಾರ್ ಜಾಬ್ಸ್ ಅಂಡ್ ಹೂ ಆರ್ ಆಲ್ರೆಡಿ ಎಂಪ್ಲಾಯೀಸ್ ಅಂಡ್ ವಾಂಟ್ ಟು ಚೇಂಜ್ ದೇರ್ ಜಾಬ್ ಡೆಸಿಗ್ನೇಷನ್ ಚೇಂಜ್ ಮಾಡ್ಬೇಕಾಯ್ತವ್ರು. ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ ಜಾಬ್ ಬೇಕು ಅಂದ ಅವರು ಜಾಬ್ ರಿಲೇಟೆಡ್ ಅಂದ್ರೆ ಕಂಪನೀಸ್ ನ ಸರ್ಚ್ ಮಾಡಿದಾಗ ಕಂಪನಿ ರಿಲೇಟೆಡ್ HR ಸಿಗ್ತಾರೆ. ಅವ್ರು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ರೆಸ್ಯೂಮ್ ಕಳ್ಸೋ ಆಪರ್ಚುನಿಟಿ ಇದೆ. ಅಂಡ್ ಎಸ್ಪೆಷಲಿ ವೈಸ್ ವರ್ಸಾ ನೋಡ್ಕೊಂಡ್ರೆ HR ಅಂತ ಅವ್ರಿಗೆ ಕೂಡ ಎಂಪ್ಲಾಯೀಸ್ ನ ಹೈರ್ ಮಾಡ್ಕೊಳ್ಳಕ್ಕೆ ಈಸಿ ಪ್ರಾಸೆಸ್ ಇರುತ್ತೆ. ಸೊ ಎಸ್ಪೆಷಲಿ ಇದು ಆಲ್ಮೋಸ್ಟ್ ಜಾಬ್ ಪೋರ್ಟಲ್ ತರ ಇವಾಗ ಕೆಲಸ ಮಾಡ್ತಾ ಇದೆ, ಬಟ್ ಇನ್ ಅ ವೆರಿ ಪ್ರೊಫೆಷನಲ್ ವೇ. ಓಕೆ, ಸೊ ಲಿಂಕ್ಡ್ಇನ್ ಇಸ್ ಆಲ್ ಅಬೌಟ್ ಬೀಂಗ್ ಸೋ ಪ್ರೊಫೆಷನಲ್. ಲಿಂಕ್ಡ್ಇನ್ ಆಡ್ಸ್ ಕೂಡ ಬಡ್ಜೆಟ್ ಸ್ವಲ್ಪ ಆ ಕಡೆ ಈ ಕಡೆ ಡಿಫರ್ ಆದ್ರೂ ಅಪಾರ್ಟ್ ಫ್ರಮ್ ಅದರ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಸ್ವಲ್ಪ ಬಡ್ಜೆಟ್ ಸ್ವಲ್ಪ ಜಾಸ್ತಿ ಅನ್ಸತ್ತೆ. ಬಟ್ ನಿಮ್ಗೆ ಅಷ್ಟೇ ಕ್ವಾಲಿಟಿ ಪೀಪಲ್ ಅಂದ್ರೆ ಕ್ವಾಲಿಟಿ ಆಡಿಯನ್ಸ್ ನಿಮ್ಗೆ ಸಿಗ್ತಾರೆ. ಯಾರಂದ್ರೆ ಅವ್ರು ಸಿಕ್ಕಲ್ಲ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಲಿಂಕ್ಡ್ಇನ್ ಯಾರು ಟೈಮ್ ಪಾಸ್ ಆಗಿ ಯೂಸ್ ಮಾಡಲ್ಲ, ತುಂಬಾ ಸೀರಿಯಸ್ ನೋಟ್ಲಿ ತಗೊಂತಾರೆ. ಸೊ ಅಂತ ಲಿಂಕ್ಡ್ಇನ್ ಪ್ರೊಫೈಲ್ ಸೊ ನಾನು ಆಲ್ರೆಡಿ ಇಂಟ್ರೊಡಕ್ಷನ್ ಕೊಟ್ಟಿನಿ ಲಿಂಕ್ಡ್ಇನ್ ಪ್ರೊಫೈಲ್, ಬಟ್ ಸ್ಟಿಲ್ ನಿಮ್ಗೆ ಇವಾಗ ಲಿಂಕ್ಡ್ಇನ್ ಪ್ರೊಫೈಲ್ ವಾಟ್ ಇಸ್ ಇಂಪಾರ್ಟೆಂಟ್, ನೀವು ಗೆಟಿಂಗ್ ಕನೆಕ್ಟೆಡ್. ಓಕೆ, ಸೊ ನಿಮ್ಗೆ ಇಲ್ಲಿ ಆಪರ್ಚುನಿಟಿ ಇದೆ. ಏನ್ ಆಪರ್ಚುನಿಟಿ ಇದೆ ಅಪಾರ್ಟ್ ಫ್ರಮ್ ಪೋಸ್ಟಿಂಗ್ ಅಂಡ್ ವ್ಯೂಯಿಂಗ್ ಅದರ್ ಪ್ರೊಫೈಲ್ಸ್ ಅಂಡ್ ಆಲ್, ನೀವು ಆಡ್ಸ್ ಕ್ರಿಯೇಟ್ ಮಾಡ್ಬೋದು. ಆಡ್ಸ್ ಕ್ರಿಯೇಟ್ ಮಾಡಿದ್ರೆ ಎಲ್ಲಿ ಕಾಣಿಸುತ್ತೆ ಅಂದ್ರೆ ರೈಟ್ ಸೈಡ್ ಈ ತರ ನಿಮ್ಗೆ ಸಜೆಷನ್ಸ್ ನಾಗೆ, ನ್ಯೂಸ್ ನಾಗೆ ಆ ತರ ಇಲ್ಲಿ ರೈಟ್ ಸೈಡ್ ಆಡ್ಸ್ ಬರುತ್ತೆ ಫಸ್ಟ್ ಥಿಂಗ್. ಅಂಡ್ ಜನರಲ್ ಇವಾಗ ಇವೆಲ್ಲ ಬಂದು ನೀವು ಪೋಸ್ಟ್ ಮಾಡ್ತಿರಲ್ವಾ, ಈ ತರ ಎಲ್ಲಾರು ಏನ್ ಪೋಸ್ಟ್ ಮಾಡ್ತಾ ಇದಾರೆ ಅಂತ ಕಾಣಿಸುತ್ತೆ. ಇಲ್ಲಿ ಪ್ರಮೋಟೆಡ್ ಅಂತ ಬರ್ತಿದಲ್ಲ, ಟ್ವಿಟರ್ ತರನೇ ಇದು ಕೂಡ ಆಡ್ ಅಂತ ಅರ್ಥ. ಸೊ ಈ ತರ ಆಡ್ ಪೋಸ್ಟ್ ಮಾಡ್ಕೋಬಹುದು. ಅಂಡ್ ಇನ್ನೊಂದು ಇಲ್ಲ ಅಂದ್ರೆ ಇಲ್ಲಿ ಮೆಸೇಜಿಂಗ್ ನಲ್ಲಿ ಇಲ್ಲಿ ಸ್ಪಾನ್ಸರ್ಡ್ ಅಂತ ಕಾಣಿಸ್ತದ, ಮೆಸೇಜ್ ಬಾಕ್ಸ್ ಅಲ್ಲಿ ಕೂಡ ನಿಮ್ಗೆ ಸ್ಪಾನ್ಸರ್ಡ್ ಆಡ್ಸ್ ಕಾಣಿಸುತ್ತೆ. ಸೊ ಆಡ್ಸ್ ಎಲ್ಲಾದ್ನೂ ಕ್ರಿಯೇಟ್ ಮಾಡ್ಕೋಬಹುದು. ಸೊ ನಾವಿವಾಗ ಏನ್ ನೋಡೋಣ ಅಂದ್ರೆ ಆಡ್ಸ್ ಹ್ಯಾಕ್ ಕ್ರಿಯೇಟ್ ಮಾಡ್ಬೇಕು ಅಂತ ನೋಡೋಣ. ಆಡ್ಸ್ ಹ್ಯಾಕ್ ಕ್ರಿಯೇಟ್ ಮಾಡ್ಬೇಕು ಅಂತ ನಾನು ಈ ವಿಡಿಯೋನಲ್ಲಿ ಹೇಳ್ತೀನಿ. ಕನ್ವರ್ಷನ್ ಟ್ರ್ಯಾಕಿಂಗ್ ಅಂಡ್ ರೀಟಾರ್ಗೆಟಿಂಗ್ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಓಕೆ, ಸೊ ಲೆಟ್ ಅಸ್ ಡೈವ್ ಇನ್. ಫಸ್ಟ್ ಆಡ್ಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಇದು ನಿಮ್ ಮೈನ್ ಪ್ರೊಫೈಲ್ ಇರುತ್ತೆ. ಇಲ್ಲಿ ವರ್ಕ್ ಅಂತ ಒಂದು ಆಪ್ಷನ್ ಕಾಣಿಸ್ತದ ರೈಟ್ ಸೈಡ್ ನೋಡಿ. ಇಲ್ಲಿ ವರ್ಕ್ ನ ಕ್ಲಿಕ್ ಮಾಡಿದ್ರೆ ವರ್ಕ್ ಕೆಳಗಡೆ ತುಂಬಾ ಆಪ್ಷನ್ಸ್ ಇದೆ. ಅದರಲ್ಲಿ ಅಡ್ವರ್ಟೈಸ್ ಎಂಬ ಆಪ್ಷನ್ ಆಕ್ಚುಲ್ ಫಸ್ಟ್ ಟೈಮ್ ನೀವು ಓಪನ್ ಮಾಡಿದವಾಗ ಕಾಣಿಸುತ್ತೆ. ನೀವು ಆಲ್ರೆಡಿ ಆಡ್ಸ್ ರನ್ ಮಾಡಿದ್ರೆ ಅದಕ್ಕೆ, ನಾನು ಆಲ್ರೆಡಿ ರನ್ ಮಾಡಿನದಕ್ಕೆ ಇಲ್ಲೇ ಬಂದ್ಬಿಟ್ಟಿದೆ. ಓಕೆ, ಶಾರ್ಟ್ ಕಟ್ ತರ ಅಡ್ವರ್ಟೈಸ್ ಅಂತ ಕ್ಲಿಕ್ ಮಾಡಿ. ಓಕೆ, ಬಿಫೋರ್ ದಟ್ ಎಸ್ ದರ್ ಇಸ್ ಅ ಮೇನ್ ಕಾನ್ಸೆಪ್ಟ್. ಏನಂದ್ರೆ ಆಡ್ ಕ್ರಿಯೇಟ್ ಮಾಡಕ್ಕೆ ಮುಂಚೆ ಒಂದು ಮ್ಯಾಂಡೇಟರಿ ಇದೆ. ಒಂದು ಏನಂದ್ರೆ ಯು ಹ್ಯಾವ್ ಟು ಕ್ರಿಯೇಟ್ ಅ ಪೇಜ್. ಅಂದ್ರೆ ಒಂದು ಕಂಪನಿ ಪೇಜ್ ಅಂತ ಅಂತಾರೆ ಲಿಂಕ್ಡ್ಇನ್ ನಲ್ಲಿ, ಅದು ಕ್ರಿಯೇಟ್ ಮಾಡ್ಕೊಬೇಕು. ಜಸ್ಟ್ ಲೈಕ್ ಫೇಸ್ಬುಕ್ ಪೇಜ್ ಇರುತ್ತೆ. ಇಲ್ಲಿ ವರ್ಕ್ ನಲ್ಲಿ ಕ್ಲಿಕ್ ಮಾಡಿದ್ರೆ ಕೆಳಗಡೆ ನೋಡಿ ಕ್ರಿಯೇಟ್ ಅ ಕಂಪನಿ ಪೇಜ್ ಅಂತಿದೆ ಅಲ್ವಾ, ಅದು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ನೀವು ಸ್ಮಾಲ್ ಬಿಸ್ನೆಸ್, ಮೀಡಿಯಂ ಟು ಲಾರ್ಜ್ ಬಿಸ್ನೆಸ್, ಓಕೆ ಸಬ್ ಪೇಜಸ್ ಕ್ರಿಯೇಟ್ ಮಾಡ್ಕೋಬಹುದು. ಓಕೆ, ಆಲ್ರೆಡಿ ಪೇಜ್ಗೆ ಸಬ್ ಪೇಜ್ ಕ್ರಿಯೇಟ್ ಮಾಡ್ಕೋಬಹುದು. ನೀವು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಈ ತರ ನಿಮ್ದು ಕೇಳುತ್ತೆ ಆಪ್ಷನ್ ಕ್ಯಾಟಗರೀಸ್. ಆ ಕ್ಯಾಟಗರೀಸ್ ನೋಡ್ಕೊಂಡು ನೀವೊಂದು
ಪೇಜ್ ಕ್ರಿಯೇಟ್ ಮಾಡ್ಬೇಕು. ಸೇಮ್ ಫೇಸ್ಬುಕ್ ಲಿ ಕೂಡ ಅಷ್ಟೇ ಅಲ್ವಾ, ಪೇಜ್ ಇದ್ರೇನೆ ಆಡ್ಸ್ ಕ್ರಿಯೇಟ್ ಮಾಡಕ್ಕಾಗತ್ತೆ. ಇಟ್ಸ್ ದ ಸೇಮ್ ಸಿಂಪಲ್ ಪ್ರಾಸೆಸ್. ಕ್ರಿಯೇಟ್ ಅ ಕಂಪನಿ ಪೇಜ್ ಫ್ರಮ್ ಹಿಯರ್, ಆದ್ಮೇಲೆ ರೆಡಿ ಇಟ್ಕೊಳ್ರಿ, ಆದ್ಮೇಲೆ ಆಡ್ಸ್ ರನ್ ಮಾಡ್ಬೋದು. ನನ್ನ ಹತ್ರ ಆಲ್ರೆಡಿ ಕಂಪನಿ ಪೇಜ್ ನಾನೊಂದು ಕ್ರಿಯೇಟ್ ಮಾಡಿ ಇಟ್ಕೊಂಡಿನಿ ODMT ಕನ್ನಡ ಹೆಸರ ಮೇಲೆ. ಸೊ ನನ್ಗೆ ಈಸಿಯಾಗಿ ಬಂದ್ಬಿಡತ್ತೆ. ಓಕೆ, ಅಂಡ್ ಇಲ್ಲಿ ಏನಂದ್ರೆ ನೀವು ಓಪನ್ ಮಾಡಿದ ತಕ್ಷಣ ಇದು ನಾನು ಆಡ್ ಆಲ್ರೆಡಿ ರನ್ ಮಾಡಿದ್ನದಕ್ಕೆ ಆಡ್ ಅಕೌಂಟ್ ಅಂತ ಇದೆ. ಇಲ್ಲಾಂಗಿದ್ರೆ ನೀವು ಕ್ರಿಯೇಟ್ ಅಕೌಂಟ್ ಅಂತ ಕ್ರಿಯೇಟ್ ಮಾಡ್ಕೊಂಡು ಜಸ್ಟ್ ಹೆಸರು ಕೊಡ್ಬೇಕಷ್ಟೇ. ಹೆಸರು ಕೊಡ್ಬೇಕು, ಒಂದು ಅಕೌಂಟ್ ಹೆಸರು ಕೊಡ್ಬೇಕು. ಆ ಅಕೌಂಟ್ಲಿ ನಿಮ್ಗೆ ಆಡ್ಸ್ ರನ್ ಮಾಡ್ತಾ ಇರ್ತೀರಿ. ಓಕೆ, ನಾವ್ ಜಸ್ಟ್ ಕ್ಲಿಕ್ ಮಾಡಿ ನೋಡೋಣ. ಇಲ್ಲಿ ಅಕೌಂಟ್ ನೇಮ್ ಕೊಟ್ಟಿನ, ಆದ್ಮೇಲೆ ಕರೆನ್ಸಿ ಯಾವುದು ಅಂತ ಕೊಡ್ಬೇಕು. ಓಕೆ, ಇಂಡಿಯನ್ ರುಪೀಸಾ ಏನು ಅಂತ ಹೇಳಿ ಕರೆನ್ಸಿ ಕೊಡ್ಬೇಕು. ಕರೆನ್ಸಿ ಕೊಟ್ಟಿದ್ಮೇಲೆ ಇಲ್ಲಿ URL ಕೊಡ್ಬೇಕು. ಓಕೆ, ಸಮ್ ಕ್ಯಾಂಪೇನ್ಸ್ ರಿಕ್ವೈರ್ ಲಿಂಕ್ಡ್ ಇನ್ URL ಪೇಜ್ ಇರ್ತಲ್ವಾ, ನಾವು ಕಂಪನಿ ಪೇಜ್ ಅಂತ ಕ್ರಿಯೇಟ್ ಮಾಡಿದ್ವಲ್ವಾ, ಅದ್ರ URL ಕೊಟ್ಟು ಸೇವ್ ಮಾಡಿ ಅಷ್ಟೇ. ಸೇವ್ ಮಾಡಿದ ತಕ್ಷಣ ಈ ತರ ಓಪನ್ ಆಗತ್ತೆ ಅಕೌಂಟ್. ಓಕೆ, ಇವಾಗ ನೆಕ್ಸ್ಟ್ ಆಡ್ ಕ್ರಿಯೇಟ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕಂದ್ರೆ ಅಕೌಂಟ್ ನಲ್ಲಿ ಹೋಗಿ ಕ್ಲಿಕ್ ಮಾಡಿದ್ಯಾ ಅದ್ರ ಮೇಲೆ ರೈಟ್ ಸೈಡ್ ಕ್ರಿಯೇಟ್ ಕ್ಯಾಂಪೇನ್ ಅಂತಿದಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಸೇಮ್ ಎಲ್ಲಾ ಸೋಷಿಯಲ್ ಮೀಡಿಯಾ ವೆಬ್ಸೈಟ್ಸ್ ಹೇಗಿರುತ್ತೋ ಹಾಗೆ ಇರುತ್ತೆ. ಜಸ್ಟ್ ನಿಮ್ಗೆ ಐಡಿಯಾ ಬರಕ್ಕೆ ತೋರಿಸ್ತಾ ಇದ್ದೀನಿ, ಸ್ವಲ್ಪ ಜನಕ್ಕೆ ಕನ್ಫ್ಯೂಸ್ ಆಗತ್ತೆ ಅದಕ್ಕೆ. ಓಕೆ, ಸೊ ಇವಾಗ ನ್ಯೂ ಕ್ಯಾಂಪೇನ್ ನಾವು ಕ್ರಿಯೇಟ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ಡಿಫಾಲ್ಟ್ ಕ್ಯಾಂಪೇನ್ ಒಂದು ನಡೀತಾ ಇದೆ, ಬಟ್ ಸ್ಟಿಲ್ we will choose some other thing. ಇದು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ನಿಮ್ಗೆ ಏನ್ ಕೇಳುತ್ತೆ ಅಂದ್ರೆ ಆಬ್ಜೆಕ್ಟಿವ್ ಕೇಳುತ್ತೆ. ಬ್ರ್ಯಾಂಡ್ ಅವೇರ್ನೆಸ್, ಜಸ್ಟ್ ನಿಮ್ ಬ್ರ್ಯಾಂಡ್ ಅಂದ್ರೆ ಎಲ್ಲಾರ್ಗೆ ಇಂಟ್ರೊಡ್ಯೂಸ್ ಮಾಡಕ್ಕೆ. ವೆಬ್ಸೈಟ್ ವಿಸಿಟ್ಸ್ ಗೊತ್ತಲ್ವಾ, ಟ್ರಾಫಿಕ್ ಬರಕ್ಕೆ, ನಿಮ್ ವೆಬ್ಸೈಟ್ಗೆ ತುಂಬಾ ಜನ ವಿಸಿಟ್ ಮಾಡ್ಲಿಕ್ಕೆ. ಎಂಗೇಜ್ಮೆಂಟ್ ಅಂದ್ರೆ ಆಡ್ ನಿಮ್ ಕಾಂಟೆಂಟ್ಗೆ, ಐ ವಾಂಟ್ ಮೋರ್ ಪೀಪಲ್ ಟು ಎಂಗೇಜ್ ವಿತ್ ಮೈ ಕಾಂಟೆಂಟ್ ಪೋಸ್ಟ್ಸ್. ನಿಮ್ ಪೋಸ್ಟ್ಗೆ ತುಂಬಾ ಜನ ಇಂಟ್ರಾಕ್ಟ್ ಆಗ್ಬೇಕು ಅಂತ ನಿಮ್ಗೆ ಅನ್ಸಿರೆ ಇದು. ನೀವು ಪೋಸ್ಟ್ ಮಾಡಿದ್ದ ವಿಡಿಯೋಸ್ಗೆ ಜಾಸ್ತಿ ವ್ಯೂಸ್ ಬೇಕಂದ್ರೆ ಈ ತರ ಆಡ್. ಲೀಡ್ ಜನರೇಷನ್, ಓಕೆ, ಸೊ ಇಟ್ಸ್ ಲೈಕ್ ಫಾರ್ಮ್ ಫಿಲ್ ಅಪ್ ಮಾಡೋದು. ಕ್ವಾಲಿಟಿ ಲೀಡ್ಸ್ ಬೇಕಂದ್ರೆ ಇದು ಯೂಸ್ ಮಾಡೋದು. ವೆಬ್ಸೈಟ್ ಕನ್ವರ್ಷನ್ಸ್, ಓಕೆ, ಪರ್ಚೇಸಸ್ ಬೇಕಾದ್ರೆ, ಡೌನ್ಲೋಡ್ಸ್ ಮಾಡ್ಬೇಕು ಅಂತ ಅನ್ಸಿದ್ರೆ, ಆ ತರ ಕನ್ವರ್ಟ್ ಆಗ್ಬೇಕು ಕಸ್ಟಮರ್ಸ್ ಅಂತ ನಿಮ್ಗೆ ಡೈರೆಕ್ಟ್ ಒಂದು ಇದನ್ನ ನೀವು ಕ್ರಿಯೇಟ್ ಮಾಡಿದ್ರೆ ಅದಕ್ಕೋಸ್ಕರ. ಜಾಬ್ ಅಪ್ಲಿಕೆಂಟ್ಸ್ ಪ್ರಿಟಿ ಕ್ಲಿಯರ್, ಐ ವಾಂಟ್ ಟು ಪ್ರಮೋಟ್ ಜಾಬ್ ಆಪರ್ಚುನಿಟೀಸ್ ಅಟ್ ಮೈ ಕಂಪನಿ. ನೀವೊಂದು ಕಂಪನಿ, ನೀವು ಜಾಬ್ಸ್ ಆಫರ್ ಮಾಡ್ತಾ ಇದ್ರಿ ಅಂಡ್ ಯು ವಾಂಟ್ ಎಂಪ್ಲಾಯೀಸ್. ಆ ಎಂಪ್ಲಾಯೀಸ್ ನ ಹುಡುಕ್ಲಕ್ಕೆ ನೀವು ಒಂದು ಆಡ್ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ಇನ್ ಜನರಲ್ ನಾವು ಯಾವಾಗ್ಲೂ ಫಸ್ಟ್ ಇಂದ ನಾವು ನೋಡೋದು ಟ್ರಾಫಿಕ್ ಟು ದ ವೆಬ್ಸೈಟ್ ವಿಚ್ ಇಸ್ ಅ ರೆಗ್ಯುಲರ್ಲಿ ಯೂಸ್ಡ್ ಒನ್. ಸೊ ಅದಕ್ಕೆ ನಾನು ಅದೇ ಎಕ್ಸಾಂಪಲ್ ತಗೊಂಡು ನಿಮ್ಗೆ ಹೇಳ್ಸ್ಕೊಡ್ತೀನಿ. ಓಕೆ, ವೆಬ್ಸೈಟ್ ವಿಸಿಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಆಡಿಯನ್ಸ್ಗೆ ಹೋಗಿದೆ ಇವಾಗ. ಓಕೆ, ನಾವಿವಾಗ ಆಡಿಯನ್ಸ್ ಕ್ರಿಯೇಟ್ ಮಾಡೋಣ. ರೈಟ್, ಓಕೆ, ಟಾರ್ಗೆಟ್ ಆಡಿಯನ್ಸ್ ನೀವ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಲೊಕೇಶನ್ ಚೂಸ್ ಮಾಡ್ಕೋಬಹುದು. ಇಲ್ಲಿ ಇಂಡಿಯಾ ಅಂತ ಇದೆ, ಎಡಿಟ್ ಮಾಡ್ಕೊಂಡು ನಿಮ್ಗೆ ಇಂಡಿಯಾ ಅಂತ ಬೇಡ ಅಂತಂದ್ರೆ ಬ್ಯಾಂಗ್ಳೂರ್ ಅಂತ ಸೆಲೆಕ್ಟ್ ಮಾಡೋದು. ಆ ತರ ಮೆಟ್ರೋಪಾಲಿಟನ್ ಸಿಟೀಸ್ ಎಲ್ಲ ಸೆಲೆಕ್ಟ್ ಮಾಡ್ಬೋದು. ಓಕೆ, ಸಣ್ಣ ಟೌನ್ಸ್ ಬರುತ್ತಾ ಇಲ್ಲವಾ ಅಂತ ಸ್ವಲ್ಪ ಡೌಟ್ ಇದೆ, ಬಟ್ ದೆನ್ ಬ್ಯಾಂಗ್ಳೂರ್ ಇಂಡಿಯಾ ಓಕೆ ಟ್ರೈ ಮಾಡ್ಬೋದು. ಆದ್ಮೇಲೆ ತೆಲಂಗಾಣ ಸ್ಟೇಟ್ ಬರುತ್ತಾ ಅಂತ ನೋಡೋಣ. ಎಸ್, ತೆಲಂಗಾಣ ಸ್ಟೇಟ್ಲಿ ಹೈದ್ರಾಬಾದ್ ಎಲ್ಲ ಬರ್ತಾ ಇದೆ. ಎಸ್, ಆಲ್ಮೋಸ್ಟ್ ಎವ್ರಿಥಿಂಗ್ ಇಸ್ ಕವರ್ಡ್. ನಿಮ್ಗೆ ಬೇಕಾಗಿದ್ದು ಲೊಕೇಶನ್ ನೀವು ಚೂಸ್ ಮಾಡ್ಕೊಳ್ಳಿ, ನಿಮ್ ಇಷ್ಟ. ಓಕೆ, ಇಲ್ಲಿ ನೋಡ್ತಾ ಇದ್ರಿ, ಒನ್ಸ್ ನೀವು ಲೊಕೇಶನ್ ಕೊಟ್ಟ ತಕ್ಷಣ ಇಲ್ಲಿ ನಿಮ್ಗೆ ಟಾರ್ಗೆಟ್ ಆಡಿಯನ್ಸ್ ಎಷ್ಟೊಂದು ಆಡಿಯನ್ಸ್ ಇದ್ದಾರೆ ನಿಮ್ಗೆ ಫಸ್ಟ್ ಇವಾಗ ಎಸ್ಟಿಮೇಟ್ ಏನು ಅಂತ ತೋರಿಸ್ತಾ ಇದೆ. ಸೊ ಆ ತರನೇ ನೀವು ಎವ್ರಿ ಚೇಂಜ್ ಸೇಮ್ ಲೈಕ್ ಅದರ್ ಆಡ್ಸ್ ನೀವು ಚೇಂಜ್ ಮಾಡ್ತಾ ಹೋದ್ರೆ ಚೇಂಜ್ ಆಗ್ತಾ ಹೋಗುತ್ತೆ. ಎಕ್ಸ್ಕ್ಲೂಡ್ ಪೀಪಲ್ ಇನ್ ಅದರ್ ಲೊಕೇಶನ್ಸ್, ನಿಮ್ಗೆ ಬೇರೆ ಯಾವ್ದನ್ನ ಲೊಕೇಶನ್ ಬೇಡ, ಈ ಲೊಕೇಶನ್ ಜನಗಳು ನಂಗೆ ಬೇಡ ಅಂತ ಅನ್ಸಿದ್ರೆ ಎಕ್ಸ್ಕ್ಲೂಡ್ ಲೊಕೇಶನ್ಸ್ ಕ್ಲಿಕ್ ಮಾಡೋದು ನೀವು. ಓಕೆ, ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದ್ರೆ ನಮ್ಗೆ ಹೂ ಇಸ್ ಯರ್ ಟಾರ್ಗೆಟ್ ಆಡಿಯನ್ಸ್ ಅಂತ ಇದೆ. ಸೊ ಇದು ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಕಾದ ಟಾಪಿಕ್ಸ್, ತುಂಬಾ ಡೀಟೇಲ್ ನಲ್ಲಿ ಇರುತ್ತೆ ನಿಮ್ಗೆ. ಓಕೆ, ಸೊ ಇವಾಗ ನಾವು ಆಡಿಯನ್ಸ್ ಯೂಸ್ ಯೋರ್ ಡೇಟಾ ಆರ್ ರೀಟಾರ್ಗೆಟ್ ವೆಬ್ಸೈಟ್ ವಿಸಿಟರ್ಸ್. ಓಕೆ, ಆಲ್ರೆಡಿ ನಿಮ್ಗೆ ಅದನ್ನ ಲಿಸ್ಟ್ ಇದ್ರೆ, ನಿಮ್ಗೆ ಸೆಟ್ ಆಫ್ ಕಸ್ಟಮರ್ಸ್ ಇದ್ದಾರೆ ನಿಮ್ ಲಿಸ್ಟ್ ನಲ್ಲಿ. ಓಕೆ, ಆಲ್ರೆಡಿ ಎಲ್ಲಿಂದ ನಿಮ್ಗೆ ಡೇಟಾ ಬಂದಿರುತ್ತೆ, ದೀಸ್ ಆರ್ ದ ಕಸ್ಟಮರ್ಸ್, ನಿಮ್ಗೆ ಬೆನಿಫಿಟ್ ಆಗೋ ಕಸ್ಟಮರ್ಸ್ ಅಂತ ಒಂದು ಲಿಸ್ಟ್ ಇದ್ರೆ ನಿಮ್ ಹತ್ರ, ಅದು ಡೈರೆಕ್ಟ್ ಅಪ್ಲೋಡ್ ಮಾಡೋದು. ಲುಕ್ ಅಲೈಕ್ ಆಡಿಯನ್ಸ್ ಹೂ ಆರ್ ಸಿಮಿಲರ್ ಟು ಆಡಿಯನ್ಸ್, ನೀವು ನಿಮ್ನ ಫಾಲೋ ಆಗೋ ಅವ್ರು ಇರ್ತಾರಲ್ವಾ,
ಅಂತ ಅವ್ರನ್ನೇ ಇನ್ನು ಸ್ವಲ್ಪ ಜನ ಅಂತ ಅವ್ರು ಇರ್ತಾರೆ. ಸೊ ಅಂತ ಅವ್ರನ್ನ ಕೂಡ ಟಾರ್ಗೆಟ್ ಮಾಡ್ಬೋದು ನೀವು. ರೀಟಾರ್ಗೆಟಿಂಗ್ ಆಡಿಯನ್ಸ್, ನಿಮ್ಗೆ ಆಲ್ರೆಡಿ ರೀಟಾರ್ಗೆಟಿಂಗ್ ಆಡಿಯನ್ಸ್ ನೀವು ಕ್ರಿಯೇಟ್ ಮಾಡಿದ್ರೆ ಆ ರೀಟಾರ್ಗೆಟಿಂಗ್ ಆಡಿಯನ್ಸ್ ನ ಚೂಸ್ ಮಾಡ್ಬೋದು. ಇದು ಈ ರೀಟಾರ್ಗೆಟಿಂಗ್ ಅಂಡ್ ಕನ್ವರ್ಷನ್ ಟ್ರ್ಯಾಕಿಂಗ್ ಇಲ್ಲಿ ರಿಲೇಟೆಡ್ ಎಲ್ಲ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ಇದು ನಿಮ್ಗೆ ಆಲ್ಮೋಸ್ಟ್ ರೆಡಿಯಾ ಇರೋ ಡೇಟಾ ಇಂದ. ಹೊಸಾದ ಡೇಟಾ ಅಂದ್ರೆ ಆಡಿಯನ್ಸ್ ಆಟ್ರಿಬ್ಯೂಟ್ಸ್ ಅಂತ ಇದು ಕ್ಲಿಕ್ ಮಾಡಿದ್ರೆ ತುಂಬಾ ಡೀಟೇಲ್ ನಲ್ಲಿ ಇರುತ್ತೆ. ಕಂಪನಿ, ಓಕೆ, ಕಂಪನಿ ವೈಸ್ ಟಾರ್ಗೆಟ್ ಮಾಡ್ಬೋದು. ಲಿಂಕ್ಡ್ ಇನ್ ಪ್ಲಸ್ ಪಾಯಿಂಟ್ ಏನಂದ್ರೆ ನಿಮ್ಗೆ ಓಕೆ ಕಂಪನಿನ ಟಾರ್ಗೆಟ್ ಮಾಡ್ಬೋದು, ಪರ್ಟಿಕ್ಯುಲರ್ ಪರ್ಸನ್ ನ ನೀವು ಟಾರ್ಗೆಟ್ ಮಾಡ್ಬೋದು. ಓಕೆ, ಯಾರನ್ನ ಒಬ್ಬರು ಪ್ರೊಫೈಲ್ ಕೂಡ ಇಡೋದು, ನಿಮ್ಗೆ ಅವ್ರು ಬೇಕು ಅಂತ ಅನ್ಸಿದ್ರೆ ಪರ್ಟಿಕ್ಯುಲರ್ ಪರ್ಸನ್ ನ ಕೂಡ ನೀವು ಟಾರ್ಗೆಟ್ ಮಾಡ್ಬೋದು. ಓಕೆ, ನೀವು ಕಂಪನಿ ಅಂತ ಸೆಲೆಕ್ಟ್ ಮಾಡಿದ್ರೆ ಕಂಪನಿ ಕ್ಯಾಟಗರಿ ನೋಡಿ, ಕ್ಯಾಟಗರಿ ಹೋದ್ಮೇಲೆ ಈ ತರ ಫಾರ್ಚೂನ್ 100 ಲಿಸ್ಟ್ ಇದ್ದಾರ, ಫಾರ್ಚೂನ್ 500 ಲಿಸ್ಟ್ ಇದ್ದಾರ, ಈ ತರ ಇವ್ರದೊಂದು ಲಿಸ್ಟ್ ಇರುತ್ತೆ. ಓಕೆ, ಆ ಲಿಸ್ಟ್ ಆಪ್ಷನ್ಸ್ ಎಲ್ಲ ನಿಮ್ಗೆ ಕೊಡ್ತಾರೆ. ಸ್ವಲ್ಪ ಜನ ಇರ್ತಾರೆ ಲಿಂಕ್ಡ್ ಇನ್ ನ್ಯೂಸ್ ಎಡಿಟರ್ಸ್ ಟಾಪ್ ಸ್ಟಾರ್ಟ್ಅಪ್ಸ್ ಇಂಡಿಯಾ ಅಂತ, ಅವ್ರನ್ನ ಕೂಡ ನೀವು ಟಾರ್ಗೆಟ್ ಮಾಡ್ಬೋದು. ಓಕೆ, ದಿಸ್ ಇಸ್ ದ ಲಿಸ್ಟ್, ಲಿಂಕ್ಡ್ ಇನ್ ಅವರು ಗ್ಯಾದರ್ ಮಾಡಿರೋ ಲಿಸ್ಟ್ ಇದು. ಇಲ್ಲಂಗಿದ್ರೆ ಇನ್ನು ಫಾರ್ಚೂನ್ 500 ಇದ್ದಾರ, ಅದು ಇದು ಅಂತ ನೀವು ನೋಡ್ಬೋದು. ಓಕೆ, ಫಾರ್ಚೂನ್ 500 ಅಂತ ನಾನು ಜಸ್ಟ್ ಕೊಟ್ಟಿದ್ನಿ. ಓಕೆ, ಜಸ್ಟ್ ಲೈಕ್ ದಟ್ ಐ ಗಿವ್. ಆಯ್ತಾ? ಆದ್ಮೇಲೆ ಕಂಪನಿ ಅಂತ ಹೋದ್ಮೇಲೆ ಕಂಪನಿ ಕನೆಕ್ಷನ್ಸ್ ಇರುತ್ತೆ, ಕಂಪನಿ ಫಾಲೋವರ್ ಆಫ್, ಓಕೆ, ಫಾಲೋವರ್ ODMT ಕನ್ನಡ ನಿಮ್ ಪೇಜ್. ಓಕೆ, ಕಂಪನಿ ಗ್ರೋತ್ ರೇಟ್ ಎಷ್ಟು ಗ್ರೋತ್ ಮಾಡ್ತಾ ಇದೆ ಒಂದು ಕಂಪನಿ, ಅಂದ್ರೆ ನೀವು ಟಾರ್ಗೆಟ್ ಎಂತ ಮಾರಿ ಕಂಪನಿನ ಮಾಡ್ಬೇಕು ಟಾರ್ಗೆಟ್ ಅನ್ಕೊಂತ ಇದ್ರಿ, ಅವ್ರಿಗೆ 3 to 10% ಗ್ರೋತ್ ಇದ, 10 to 20% ಗ್ರೋತ್ ಇದ, ಅದೆಲ್ಲ ನೀವು ನೋಡ್ಕೊಂಡು ಟಾರ್ಗೆಟ್ ಮಾಡ್ಬೋದು. ಓಕೆ, ಕಂಪನಿ ನೇಮ್ಸ್, ಓಕೆ, ಪರ್ಟಿಕ್ಯುಲರ್ ನೇಮ್ಸ್ ಕೊಡ್ಬೇಕಾದ್ರೆ ನಮ್ ನೇಮ್ಸ್, ಸೈಜ್ ಆಫ್ ದ ಕಂಪನಿ, ಇಷ್ಟೊಂದು ಎಂಪ್ಲಾಯೀಸ್ ಇದ್ದಾರೆ, ಅಷ್ಟೊಂದು ಎಂಪ್ಲಾಯೀಸ್ ಇದ್ದಾರೆ, ಅವೆಲ್ಲ ನೋಡ್ಬೋದು. ಡೆಮೋಗ್ರಾಫಿಕ್ಸ್ ಕಾಮನ್, ಮೆಂಬರ್ ಏಜ್, ಓಕೆ, ಚೆಕ್ ಬಾಕ್ಸ್ ಮಾಡ್ಬೇಕು. ಮೆಂಬರ್ ಏಜ್ ನಿಮ್ ಇಷ್ಟ, 18 to 24, 25 to 34 ನಿಮ್ ಇಷ್ಟ. ಸೊ 25 to 34 ಅಂತ ನಾನು ಚೂಸ್ ಮಾಡ್ತೇನೆ, ಜಸ್ಟ್ ಸ್ಯಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ. ದೆನ್ ಮೆಂಬರ್ ಜೆಂಡರ್ ಮೇಲ್ ಮಾಡ್ಬೇಕಾ, ಫಿಮೇಲ್ ಮಾಡ್ಬೇಕಾ, ಬೋತ್ ಮಾಡ್ಬೇಕಾ, ಎಲ್ಲ ಸೇಮ್. ನೀವು ಬೋತ್ ಎರಡು ಸೆಲೆಕ್ಟ್ ಮಾಡಿದ್ನು ಮಾಡ್ಲಂಗಿದ್ರು ಇಲ್ಲಿ ಎರಡು ಕಲ್ತೆ ತೋರಿಸ್ತಾ ಇದೆ. ದಿಸ್ ಇಸ್ ಡೆಮೋಗ್ರಾಫಿಕ್ಸ್. ಅಂಡ್ ದೆನ್ ಎಜುಕೇಶನ್, ಅವ್ರ ಕ್ವಾಲಿಫಿಕೇಶನ್ ಮೇಲೆ ಕೂಡ ಅವರು ಡಿಗ್ರಿ ಏನ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಡಿಗ್ರಿ ಬ್ಯಾಚುಲರ್ಸ್ ಡಿಗ್ರಿ ಮಾಡಿದ್ದಾರೆ ಅಂತ ಅಂದ್ರೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ವಾಟ್, ಇಷ್ಟೊಂದು ಆಪ್ಷನ್ಸ್ ಇದೆ, ನೀವು ಯಾವ್ದನ್ನ ಚೂಸ್ ಮಾಡ್ಬೋದು. ಜಸ್ಟ್ ಎನಿಥಿಂಗ್, ನಾನು ಬ್ಯಾಚುಲರ್ ಡಿಗ್ರಿ ಅಂತ ಚೂಸ್ ಮಾಡ್ತಾ ಇದ್ನ ಅಷ್ಟೇ. ಓಕೆ, ಫೀಲ್ಡ್ಸ್ ಆಫ್ ಸ್ಟಡಿ, ಏನು ಸ್ಟಡಿ ಮಾಡಿದ್ದಾರೆ ಎಕ್ಸಾಕ್ಟ್. ಓಕೆ, ನಾನು ಡಿಜಿಟಲ್ ಮಾರ್ಕೆಟಿಂಗ್ ಎಂಬ ಸ್ಟಡಿ ಮೋಸ್ಟ್ಲಿ ಇರಲ್ಲ, ಬಿಕಾಸ್ ನಮ್ಗೆ ಗೊತ್ತಲ್ವಾ ಡಿಜಿಟಲ್ ಮಾರ್ಕೆಟಿಂಗ್ ಇಸ್ ಲೈಕ್ ಇನ್ನು ಕರಿಕ್ಯುಲಮ್ಲಿ ಬಂದಿಲ್ಲ, ಬಟ್ ಸಮಥಿಂಗ್ ರಿಲೇಟೆಡ್ ಟು ಮಾರ್ಕೆಟಿಂಗ್, ರೈಟ್? ಸೊ ಮಾರ್ಕೆಟಿಂಗ್ ಯಾರನ್ನ ಮಾಡಂಗಿದ್ರೆ ಮಾರ್ಕೆಟಿಂಗ್ ಅವ್ರನ್ನ ನಾನು ಟಾರ್ಗೆಟ್ ಮಾಡ್ತೀನಿ. ಓಕೆ, ಎಜುಕೇಶನ್ ಅದು ಮೆಂಬರ್ ಸ್ಕೂಲ್ಸ್ ಅಂದ್ರೆ ಪರ್ಟಿಕ್ಯುಲರ್ ಯೂನಿವರ್ಸಿಟಿ ಏನನ್ನ ಟಾರ್ಗೆಟ್ ಮಾಡ್ಬೇಕಂದ್ರೆ ಟಾರ್ಗೆಟ್ ಮಾಡ್ಬೋದು. ಇನ್ ಕೇಸ್ ನಿಮ್ಗೆ ಏನನ್ನ ಮೈಂಡ್ ಇದ್ರೆ ಯೂನಿವರ್ಸಿಟಿ ಆಫ್ ದಿಸ್ ದಟ್ ಅಂತ ಹೇಳಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾ ಹೈದರಾಬಾದ್ ನಲ್ಲಿ ನೋಡ್ರಿ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಇದೆ. ಸೊ ಆ ತರ ಇವಾಗ ನಾವು ಬ್ಯಾಂಗ್ಳೂರ್ ಲೊಕೇಶನ್ ಇಟ್ಕೊಂಡಿವ, ಅದಕ್ಕೆ ಬ್ಯಾಂಗ್ಳೂರ್ ಏನನ್ನ ಇದ್ರೆ ನಿಮ್ಗೆ ಗೊತ್ತಿದ್ರೆ ನೀವು ಮಾಡ್ಕೋಬಹುದು. ಓಕೆ, ಜಾಬ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಒಂದು ಪರ್ಸನ್ಗೆ ಎಷ್ಟು ಜಾಬ್ ಎಕ್ಸ್ಪೀರಿಯನ್ಸ್ ಇದೆ ಅವ್ರನ್ನ ನೀವು ಟಾರ್ಗೆಟ್ ಮಾಡ್ಬೇಕು ಅನ್ಕೊಂತ ಇದ್ದೀರಾ. ಅಂದ್ರೆ ಅವ್ರ ಜಾಬ್ ಫಂಕ್ಷನ್ಸ್ ಏನಾಗಿರ್ಬೋದು, ಮಾರ್ಕೆಟಿಂಗ್, ಅಕೌಂಟಿಂಗ್, ಆರ್ಟ್ಸ್ ಅಂಡ್ ಡಿಸೈನ್ ಇದ್ದಾರಾ, ಅದೆಲ್ಲ ನೋಡಿ ಮಾಡ್ಬೋದು. ನಾನು ಮಾರ್ಕೆಟಿಂಗ್ ಮಾಡ್ತೀನಿ, ಕರೆಕ್ಟ್ ಅಷ್ಟೇ ಅಲ್ವಾ? ಇವಾಗ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಚೂಸ್ ಮಾಡ್ಕೊಂಡಿದ್ದೆ, ಅದಕ್ಕೆ ಮಾರ್ಕೆಟಿಂಗ್ ಅಂತ ನೋಡಿದೀನಿ. ಜಾಬ್ ಸೀನಿಯಾರಿಟಿ, ಅವ್ರು ಏನು ಟ್ರೈನಿಂಗ್ ಕೊಡ್ತಾರ, ಎಂಟ್ರಿ ಲೆವೆಲ್ ಅವರ, ಸೀನಿಯರ, ಮ್ಯಾನೇಜರ, ಸೊ ಇವೆಲ್ಲ ನೀವು ನೋಡೋದು. ಈ ತರ ಅಂತದ್ನ ಕೂಡ ನೀವು ಟಾರ್ಗೆಟ್ ಮಾಡ್ಬೋದು. ನೋಡ್ತಾ ಇದ್ರಲ್ವಾ ಇಷ್ಟೊಂದು ಆಪ್ಷನ್ಸ್ ಇದೆ, ಓನರು, ಪಾರ್ಟ್ನರು, ಐ ಮೀನ್ ತುಂಬಾ ಡೀಪ್ ಹೋಗ್ಬೋದು. ಜಾಬ್ ಟೈಟಲ್ಸ್ ಮ್ಯಾನೇಜರ, ಇಲ್ಲಂಗಿದ್ರೆ HR, ಆ ತರ ಸೇಲ್ಸ್ ಮ್ಯಾನೇಜರ್, ಮಾರ್ಕೆಟಿಂಗ್ ಮ್ಯಾನೇಜರ್, ಆ ತರ ನಿಮ್ಗೆ ಏನ ಬೇಕಾದ್ರೆ ನೀವು ಟಾರ್ಗೆಟ್ ಮಾಡ್ಕೊಳ್ರಿ. ಓಕೆ, ಫಾರ್ ಎಕ್ಸಾಂಪಲ್ ನಾ ಮಾರ್ಕೆಟಿಂಗ್ ಮ್ಯಾನೇಜರ್ ಅಂತ ಮಾಡ್ತಾ ಇದ್ದೀನಿ. ಓಕೆ, ಡಿಜಿಟಲ್ ಮಾರ್ಕೆಟಿಂಗ್ ಮ್ಯಾನೇಜರ್ ಅಂತ ಸಪರೇಟ್ ಇದೆ ನೋಡ್ತೀರಾ, ಅದು ಆ ತರ ನೀವು ಮಾಡ್ಕೋಬಹುದು. ನಿಮ್ ಇಷ್ಟ, ಎಷ್ಟೊಂದು ಬೇಕಾದ್ರೆ ಅಷ್ಟೊಂದಿದೆ. ಮೆಂಬರ್ ಸ್ಕಿಲ್ಸ್ ಏನ ಬೇಕಾ, ಡಿಜಿಟಲ್ ಮಾರ್ಕೆಟಿಂಗ್ ನೋಡೋಣ, ಸ್ಕಿಲ್ಸ್ ಇದನ್ನ ಟಾರ್ಗೆಟಿಂಗ್ ಮಾಡ್ಬೋದು. ಏನ್ ಸ್ಕಿಲ್ಸ್ ಬೇಕು ಅಂತ ಕೂಡ ಡಿಜಿಟಲ್ ಮಾರ್ಕೆಟಿಂಗ್ ನಲ್ಲಿ ಅವ್ರಿಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಮೆಂಬರ್ ಸ್ಕಿಲ್ಸ್ ಅಂದ್ರೆ ಅವ್ರಿಗೆ ಎಂತ ಮಾರಿ ಸ್ಕಿಲ್ ಇರ್ಬೇಕು ಅಂತ ನೀವು ಅನ್ಕೊಂತ ಇದ್ರಿ ಅಂತ ಅಷ್ಟೇ. ಆಮೇಲೆ ಕೆಳಗಡೆ ಬಂದ್ರೆ ಇಂಟ್ರೆಸ್ಟ್ ಅಂಡ್ ಟ್ರೇಟ್ಸ್, ಅಂದ್ರೆ ಅವ್ರಿಗೆ ಎಂತ ಮಾರಿ ಇಂಟ್ರೆಸ್ಟ್ ಇದೆ. ನಾವು ಟ್ವಿಟರ್ ನೋಡ್ದಿವಲ್ವಾ ಕಾನ್ವರ್ಸೇಷನ್ಸ್, ಅವ್ರಿಗೆ ಎಂತ ಮಾರಿ ಇಂಟ್ರೆಸ್ಟ್ ಇದೆ ಅದೆಲ್ಲ ನೋಡ್ದಿವಿ. ಆ ತರನೇ ಇಂಟ್ರೆಸ್ಟ್ ಅಂಡ್ ಟ್ರೇಟ್ಸ್ ಬಂದ್ರೆ ಮೆಂಬರ್ ಗ್ರೂಪ್ಸ್ ಕೂಡ ಏನನ್ನ ಇದ್ರೆ
ಮಾರ್ಕೆಟಿಂಗ್ ಗೆ ರಿಲೇಟೆಡ್ ಏನನ್ನ ಗ್ರೂಪ್ಸ್ ನೋಡಿದ್ರೆ ಮಾರ್ಕೆಟಿಂಗ್, ಸೋಷಿಯಲ್ ಮೀಡಿಯಾ, ಬಿಸ್ನೆಸ್, ಡಿಜಿಟಲ್ ಮೀಡಿಯಾ ಆ ತರ. ಸೊ ಇದು ಬೇಕಾದ್ರೆ ನೀವು ಇದು ಕೂಡ ಚೂಸ್ ಮಾಡ್ಕೋಬಹುದು ಇನ್ ಕೇಸ್ ನಿಮ್ಗೆ ಬೇಕು ಅಂತ ಅನ್ಸಿರೆ. ಬೇಡ ಅನ್ಸಿದ್ರೆ ಜಸ್ಟ್ ರಿಮೂವ್ ಇಟ್, ಅನ್ಚೆಕ್ ಮಾಡ್ಬೇಕಷ್ಟೇ. ಮಾಡ್ಬಿಟ್ಟು ಗೋ ಬ್ಯಾಕ್. ಇಂಟ್ರೆಸ್ಟ್ ಅಂಡ್ ಟ್ರೇಡ್ಸ್ ಇನ್ನೇನಿದೆ ನೋಡೋಣ. ಮೆಂಬರ್ ಇಂಟ್ರೆಸ್ಟ್ ಇದೆ, ಅವ್ರಿಗೆ ಎಂತ ಇಂಟ್ರೆಸ್ಟ್ ಇದೆ? ಹೆಲ್ತ್, ಆರ್ಟ್ಸ್ ಅಂಡ್ ಎಂಟರ್ಟೈನ್ಮೆಂಟ್, ಮಾರ್ಕೆಟಿಂಗ್ ಅಂಡ್ ಅಡ್ವರ್ಟೈಸಿಂಗ್, ಸೇಲ್ಸ್ ಅಂಡ್ ರಿಟೇಲ್, ಇಷ್ಟೊಂದು ಆಪ್ಷನ್ಸ್ ಇದೆ. ಅಂದ್ರೆ ನೀವು ಟಾರ್ಗೆಟ್ ಮಾಡೋ ಮೆಂಬರ್ಸ್ಗೆ ಎಂತ ಮಾರಿ ಇಂಟ್ರೆಸ್ಟ್ ಇರ್ಬೇಕು ಅಂತ. ನಾನ್ ಮಾರ್ಕೆಟಿಂಗ್ ಅಂಡ್ ಅಡ್ವರ್ಟೈಸಿಂಗ್ ಅಂತ ಸುಮ್ಮನೆ ಚೂಸ್ ಮಾಡಿದ್ನಷ್ಟೇ. ಸೊ ನಂಗೆ ಓನ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಬೇಕು ಅನ್ಕೊಂಬೋಣ. ಓಕೆ, ಒಂದ್ ನಿಮಿಷ, ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಅನ್ಕೊಂತೀನಿ. ಇವೆಲ್ಲ ಬರ್ತದೆ ಅದರಲ್ಲಿ. ಓಕೆ, ಮಾರ್ಕೆಟಿಂಗ್ ಕಮ್ಯುನಿಕೇಶನ್ ತೆಗೆದುಬಿಟ್ಟು ಓನ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ನಾನು ಚೂಸ್ ಮಾಡ್ಕೊಂತಾ ಇದ್ದೀನಿ. ಇದು ಜಸ್ಟ್ ನಾನ್ ತೋರ್ಸಕ್ಕೆ ಅಷ್ಟೇ. ಓಕೆ, ಯಾವ ತರ ಇರುತ್ತೆ ಅಂತ. ಆದ್ಮೇಲೆ ಇಂಟ್ರೆಸ್ಟ್ ಅಂಡ್ ಟ್ರೇಡ್ಸ್ ಮಿಕ್ಕಿದ್ದು ಮೆಂಬರ್ ಟ್ರೇಡ್ಸ್. ಮೆಂಬರ್ ಟ್ರೇಡ್ಸ್ ಅಂದ್ರೆ ಫ್ರೀಕ್ವೆಂಟ್ ಟ್ರಾವೆಲ್ ಮಾಡೋರು, ಜಾಬ್ ಕಂಟಿನ್ಯೂಸ್ ಓಪನ್ ನೋಡೋರು, ಫ್ರೀಕ್ವೆಂಟ್ ಕಾಂಟ್ರಿಬ್ಯೂಟರ್ಸ್ ಅಂದ್ರೆ ರೀಚ್ ಮೆಂಬರ್ಸ್ ಹೂ ಆರ್ ಫ್ರೀಕ್ವೆಂಟ್ ಆರ್ ಕಾಂಟ್ರಿಬ್ಯೂಟರ್ಸ್ ಆರ್ ಪೋಸ್ಟರ್ಸ್ ಆಫ್. ಓಕೆ, ಆಕ್ಟಿವ್, ಅವ್ರ ಪ್ರೊಫೈಲ್ ಅಲ್ಲಿ ಆಕ್ಟಿವ್ ಪೋಸ್ಟ್ ಮಾಡೋರು. ಕರಿಯರ್ ಚೇಂಜರ್ಸ್ ಅಂದ್ರೆ ಮೇ ಬಿ ಲುಕಿಂಗ್ ಟು ಸ್ವಿಚ್ ಕರಿಯರ್ಸ್ ಟು ಅನದರ್ ಇಂಡಸ್ಟ್ರಿ. ಮೇ ಬಿ ಇವಾಗ ನಾನು ಸಾಫ್ಟ್ವೇರ್ ಇಂಜಿನಿಯರ್, ನಾನ್ ಡಿಜಿಟಲ್ ಮಾರ್ಕೆಟಿಂಗ್ ಶಿಫ್ಟ್ ಮಾಡ್ಬೇಕು ಅನ್ಕೊಂತಾ ಇದ್ದೀನಿ, ನಾನ್ ಸರ್ಚ್ ಮಾಡ್ತೀನಲ್ವಾ. ಸೊ ಆ ತರ ಅವ್ರನ್ನ ಕೂಡ ನೀವು ಟಾರ್ಗೆಟ್ ಮಾಡ್ಬೋದು. ಓಕೆ, ಇಷ್ಟೊಂದು ಆಪ್ಷನ್ಸ್ ಇದೆ. ಸೊ ಕಮಿಂಗ್ ಟು ಕಂಪನಿ, ಸೊ ನಿಮ್ಗೆ ಇದು ಆಲ್ಮೋಸ್ಟ್ 5 ಕೈಂಡ್ಸ್ ಆಫ್ ಪೀಪಲ್. ಅದನ್ನಲ್ಲಿ ಮತ್ತು ಸಬ್ ಆಪ್ಷನ್ಸ್, ಇಷ್ಟೊಂದು ಆಪ್ಷನ್ಸ್ ಇದೆ ಬೇಸ್ಡ್ ಆನ್ ಕಂಪನಿ, ಜೆಂಡರ್, ಏಜ್, ಎಜುಕೇಶನ್ ಕ್ವಾಲಿಫಿಕೇಶನ್, ಯೂನಿವರ್ಸಿಟಿ, ಜಾಬ್ ಎಕ್ಸ್ಪೀರಿಯನ್ಸ್ ಅಂಡ್ ಜಾಬ್ಲಿ ಎಂತ ಮಾರಿ ಜಾಬ್ ಎಕ್ಸ್ಪೀರಿಯನ್ಸ್, ಯಾವ ಲೆವೆಲ್ ಆಫ್ ಇದಿದ್ದಾರೆ, ಮ್ಯಾನೇಜರ್ ಇದ್ದಾರಾ, ಇವಾಗೆ ಜಾಯಿನ್ ಆಯ್ತವ್ರು ಇದ್ದಾರಾ, ಅವೆಲ್ಲ ನೋಡ್ಬೋದು. ಇಂಟ್ರೆಸ್ಟ್ ಅಂಡ್ ಟ್ರೇಡ್ಸ್, ಎಂತ ಮಾರಿ ಇಂಟ್ರೆಸ್ಟ್ ಇದೆ ಅವ್ರಿಗೆ, ಯಾವ ಸ್ಕಿಲ್ಸ್ ಇದೆ. ಓಕೆ, ಅಂಡ್ ಅವ್ರ ಜಾಬ್ ಚೇಂಜ್ ಮಾಡ್ಬೇಕು ಅನ್ಕೊಂತಾ ಇದ್ದಾರೆ ಅಂತದವ್ರನ್ನ ಟಾರ್ಗೆಟ್ ಮಾಡ್ಬೋದು. ಅಂದ್ರೆ ಫ್ರೀಕ್ವೆಂಟ್ ಟ್ರಾವೆಲ್ ಮಾಡೋರು ಇರ್ತಾರಲ್ವಾ. ಇನ್ ಕೇಸ್ ನಿಮ್ಗೆ ಯಾವ್ದನ್ನ ಟ್ರಾವೆಲಿಂಗ್ ಏಜೆನ್ಸಿ ಇದ್ರೆ, ಇನ್ ಕೇಸ್ ಲಿಂಕ್ಡ್ಇನ್ ನಲ್ಲಿ ಫ್ರೀಕ್ವೆಂಟ್ ಟ್ರಾವೆಲ್ ಮಾಡೋರ್ನ ಟಾರ್ಗೆಟ್ ಮಾಡೋದೇ ಅಲ್ವಾ ನಿಮ್ದು ಮೇನ್ ಒಪಿನಿಯನ್. ಸೊ ಆ ತರ ಅವ್ರಿಗೆ ಅದು ಯೂಸ್ ಆಗತ್ತೆ. ಸೊ ಬೇಸ್ಡ್ ಆನ್ ಯುವರ್ ಇಂಟ್ರೆಸ್ಟ್ ನಿಮ್ಗೆ ಇಷ್ಟೊಂದು ಆಪ್ಷನ್ಸ್ ಇದೆ. ನಾನು ಅದಕ್ಕೆ ಹೇಳಿದ್ದು ವೇಸ್ಟ್ ಆಗೋದು ಎಲ್ಲಿ ಇರಲ್ಲ. ಇಟ್ ವಿಲ್ ನೆವರ್ ಗೋ ವೇಸ್ಟ್. ಯಾಕಂದ್ರೆ ಅವ್ರು ಅಷ್ಟೊಂದು ದುಡ್ಡು ಚಾರ್ಜ್ ಮಾಡ್ತಾ ಇದ್ದಾರೆ, ತಗೊಂತಾ ಇದ್ದಾರೆ ಅಂದ್ರೆ ಅಷ್ಟೇ ಚಾನ್ಸಸ್ ಇರುತ್ತೆ. ಜಸ್ಟ್ ದಟ್ ನಾವು ಮಾಡೋ ಎಫರ್ಟ್ ನಾವು ಕರೆಕ್ಟ್ ಆಗಿ ಮಾಡಿದ್ರೆ ಎವ್ರಿಥಿಂಗ್ ವಿಲ್ ಗೋ ಸ್ಮೂತ್ಲಿ. ಓಕೆ, ಅಂಡ್ ಇಲ್ಲಿ ಎಕ್ಸ್ಕ್ಲೂಡ್ ಆಡಿಯನ್ಸ್ ಇರುತ್ತೆ. ಎಕ್ಸ್ಕ್ಲೂಡ್ ಅಂದ್ರೆ ಈ ತರ ಆಡಿಯನ್ಸ್ ನನ್ಗೆ ಬೇಡ ಅಂತ ಹೇಳಿ ಚೂಸ್ ಮಾಡ್ಕೋಬಹುದು. ಅಲ್ಲಿ ಕೂಡ ಸೇಮ್, ನಿಮ್ಗೆ ನಿಮ್ಮ ಹತ್ರ ಇದ್ದ ಲಿಸ್ಟ್ ಅಪ್ಲೋಡ್ ಮಾಡ್ಬೇಕು, ಇಲ್ಲ ಅಂದ್ರೆ ಸೇಮ್ ಈ ತರನೇ ಸೇಮ್ ಆಟ್ರಿಬ್ಯೂಟ್ಸ್ ಇರುತ್ತೆ, ಅವೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ನನ್ಗೆ ಈ ತರ ಬೇಡ ಅಂತ ನೀವು ಹೇಳ್ಬೇಕು. ಇಷ್ಟಕ್ ಮುಂಚೆ ನನ್ಗೆ ಈ ತರ ಆಡಿಯನ್ಸ್ ಬೇಕು ಅಂತ ಹೇಳಿದ್ರಿ, ಇವಾಗ ಬೇಡ ಅಂತ ಹೇಳ್ತಾ ಇದ್ರಿ, ಅಷ್ಟೇ ಡಿಫ್ರೆನ್ಸ್. ಓಕೆ ಆಯ್ತಾ. ಆದ್ಮೇಲೆ ಏನು, ವಾಟ್ ನೆಕ್ಸ್ಟ್ ಇಸ್ ಆಡ್ ಫಾರ್ಮ್ಯಾಟ್. ಸಿಂಗಲ್ ಇಮೇಜ್ ಬೇಕಾ ನಿಮ್ಗೆ? ಒಂದೇ ಇಮೇಜ್ ಇಟ್ಟು ಆಡ್ ಕ್ರಿಯೇಟ್ ಮಾಡ್ಕೊಂತೀರಾ? ಕರೋಸಲ್ ಇಮೇಜ್ ಅಂದ್ರೆ ಮೋರ್ ದೆನ್ 2-3 ಇಮೇಜಸ್ ಈ ತರ ಸ್ಲೈಡ್ ಶೋ ಮಾಡ್ತಾ ಇದ್ರಲ್ವಾ, ಹೀಗೆ ಸ್ಕಿಪ್ ಮಾಡ್ತಾ ಇದ್ರೆ ಸ್ಲೈಡ್ ಶೋ ಬರುತ್ತೆ ಅದು. ವಿಡಿಯೋ ಆಡ್, ನಾರ್ಮಲ್ ಟೆಕ್ಸ್ಟ್ ಆಡ್, ಸ್ಪಾಟ್ ಲೈಟ್ ಆಡ್ ಅಂದ್ರೆ ಸ್ವಲ್ಪ ನಿಮ್ ಪರ್ಸನಲ್ ಡೇಟಾ ಅಂದ್ರೆ ನಿಮ್ ಪ್ರೊಫೈಲ್ ಇರ್ತಲ್ವಾ, ಆ ಪ್ರೊಫೈಲ್ ಇಂದ ಒಂದು ಪರ್ಸನಲ್ ಡೇಟಾ ಕೂಡ, ಸ್ವಲ್ಪ ಪ್ರೊಫೈಲ್ ಡೇಟಾ ಕೂಡ ತೋರ್ಸತ್ತೆ ಆಡ್ ನಲ್ಲಿ. ಮೆಸೇಜ್ ಆಡ್ ಅಂದ್ರೆ ಇಷ್ಟಕ್ ಮುಂಚೆ ನಾನು ತೋರಿಸಿದ್ನಲ್ವಾ ಮೆಸೆಂಜರ್ಲಿ ಬರುತ್ತೆ ಅಂತ, ಈ ತರ ಆಡ್ ಇಲ್ಲಿ ತೋರಿಸಿದ್ನಿ, ಇಲ್ಲಿ ತೋರಿಸಿದೆ, ಇಲ್ಲಿ ಬರುತ್ತೆ ಅಂತ ಆಡ್, ಆ ತರ ಆಡ್. ಕಾನ್ವರ್ಸೇಷನ್ ಆಡ್ ಅಂದ್ರೆ ನೀವು ಯಾರ್ ಪ್ರೊಫೈಲ್ ಅದ ಸೆಲೆಕ್ಟ್ ಮಾಡ್ತಿರೋ ಡೈರೆಕ್ಟ್ ಅವ್ರ ಇನ್ಬಾಕ್ಸ್ ಗೆ ಹೋಗುತ್ತೆ, ಅವ್ರ ಮೆಸೇಜಸ್ಗೆ ಡೈರೆಕ್ಟ್, ಅಂದ್ರೆ ಮೇಲ್ಸ್ ಹ್ಯಾಂಗ್ ಕಾಣಿಸುತ್ತೆ ನಮ್ಗೆ ಜಿಮೇಲ್ ಆ ತರ ಅವ್ರ ಮೆಸೇಜಿಂಗ್ ಇನ್ಬಾಕ್ಸ್ ಗೆ ಡೈರೆಕ್ಟ್ ಹೋಗುತ್ತೆ. ಆ ತರ ಆಡ್ ಕೂಡ ಕ್ರಿಯೇಟ್ ಮಾಡಬಹುದು. ಓಕೆ, ಆದ್ಮೇಲೆ ಬಡ್ಜೆಟ್ ಅಂಡ್ ಸ್ಕೆಡ್ಯೂಲ್, ಇದು ಆಬ್ವಿಯಸ್ಲಿ ಇಂಪಾರ್ಟೆಂಟ್. ಸೊ ಇಲ್ಲಿ ಆಪ್ಷನ್ಸ್ ಏನಂದ್ರೆ ಸೆಟ್ ಅ ಡೈಲಿ ಬಡ್ಜೆಟ್ ಇದೆ ಅಂಡ್ ಲೈಫ್ ಟೈಮ್ ಬಡ್ಜೆಟ್. ಆನ್ ದ ಹೋಲ್ ಕಂಪ್ಲೀಟ್ ಲೈಫ್ ಟೈಮ್ಗೆ ಎಷ್ಟು ಬಡ್ಜೆಟ್ ಅಂತ ಸೆಲೆಕ್ಟ್ ಮಾಡೋದು, ಇಲ್ಲಾಂದ್ರೆ ಡೈಲಿ ಬಡ್ಜೆಟ್, ಇಷ್ಟೇ ಬಡ್ಜೆಟ್ ಬೇಕು ನನ್ಗೆ ಅಂತ ಹೇಳಿ ನೀವು ಆ ತರ ಕೂಡ ಚೂಸ್ ಮಾಡ್ಕೋಬಹುದು. ಓಕೆ, ಸೊ ಇದು ಬಂದು ನಿಮ್ ಕನ್ವೀನಿಯಂಟ್. ಓಕೆ, ನಿಮ್ ಕನ್ವೀನಿಯನ್ಸ್ ಮೇಲೆ ಡಿಪೆಂಡ್ ಆಗತ್ತೆ ಇದು. ಸೊ ಡೈಲಿ ಬಡ್ಜೆಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೋಡೋಣ. ಡೈಲಿ ಬಡ್ಜೆಟ್ ನಿಮ್ಗೆ ಎಷ್ಟು, ಒಂದು 1000 rupees ಇಟ್ಕೊಂತೀರಾ ನೋಡೋಣ. ಓಕೆ, ಅವಾಗ ಏನಂದ್ರೆ ಅವರೇ ಸಜೆಷನ್ಸ್ ಕೂಡ ಕೊಡ್ತಾರೆ ನಿಮ್ಗೆ. ಸೊ ಡೈಲಿ ಬಡ್ಜೆಟ್ 1000, 500 ಇಟ್ಟು ನೋಡೋಣ ತಗೊಂತಾರ. ಎಸ್, 500 ಕೂಡ ಇಡ್ಬೋದು ನೀವು. ಓಕೆ, ಅಂಡ್ ಇಲ್ಲಿ ಸ್ಕೆಡ್ಯೂಲ್
ಡೇಟ್ ಇದೆ, ಸ್ಟಾರ್ಟಿಂಗ್ ಡೇಟ್ ಇಲ್ಲದೆ ಎಂಡ್ ಡೇಟ್ ಕೊಡ್ಬೇಕಾದ್ರೆ ಇಲ್ಲಿ ಚೂಸ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಡೇಟ್ ಎಂಡ್ ಡೇಟ್ ಕೊಡ್ಬೇಕು. ಓಕೆ, 10/11 ಅಂತ ಇದೆ ಅಲ್ವಾ ಅಕ್ಟೋಬರ್. ನಾನು ಅಕ್ಟೋಬರ್ 11th ಅಲ್ವಾ, ನಾನು ಅಕ್ಟೋಬರ್ 13th ಅಂತ ಸುಮ್ಮನೆ 2 ಡೇಸ್ಗೆ ಕೊಟ್ಟೆ. 3 days, ರೈಟ್. 3 days ಆಗುತ್ತೆ. ಅದು ಕೊಟ್ರೆ ಇಲ್ಲಿ ತೋರಿಸುತ್ತೆ ನೋಡಿ, ಟೋಟಲ್ ಇಷ್ಟು ಸ್ಪೆಂಡ್ ಮಾಡ್ಬೇಕಾ ಬರುತ್ತೆ. ನೀವು ಇಂಪ್ರೆಷನ್ಸ್, ಕ್ಲಿಕ್ಸ್ ಎಲ್ಲ ತೋರಿಸ್ತಾ ಇದೆ. ಬೇಡ ಅಂತಂದ್ರೆ ರನ್ ಕ್ಯಾಂಪೇನ್ ಸಕ್ಸಸ್ಫುಲಿ ಕಂಟಿನ್ಯೂಸ್ಲಿ ಅಂತ ಕೊಡ್ಬೇಕಷ್ಟೇ. ಬಿಡಿಂಗ್ ಟೈಪ್ ಇಷ್ಟು ಆಕ್ಚುಲಿ ಬಿಡಿಂಗ್ ಟೈಪ್ ತುಂಬಾ ಡಿಫ್ರೆಂಟ್ ಆಯ್ತು ರೀ. ಆಕ್ಚುಲಿ ಒಂದು ಲಾಸ್ಟ್ ವೀಕ್ ಕೂಡ ಕಂಪ್ಲೀಟ್ಲಿ ಡಿಫ್ರೆಂಟ್ ಇತ್ತು, ಬಟ್ ಇವಾಗ ಮತ್ತು ಚೇಂಜ್ ಆಗ್ಬಿಟ್ಟಿದೆ. ಫಾರ್ ಎಕ್ಸಾಂಪಲ್, ಮ್ಯಾಕ್ಸಿಮಮ್ 4 ಟೈಪ್ಸ್ ಇತ್ತು, ಬಟ್ ಇವಾಗ 2 ಟೈಪ್ಸ್ ಇದೆ. ಮ್ಯಾಕ್ಸಿಮಮ್ ಡೆಲಿವರಿ ಅಂದ್ರೆ ಆಟೋಮ್ಯಾಟಿಕ್, ಈ ಬಿಡಿಂಗ್ ಎಲ್ಲ ನಿಮ್ಮ ಲಿಂಕ್ಡ್ಇನ್ ಅವರೇ ಅಡ್ಜಸ್ಟ್ ಮಾಡ್ಕೊಂತಾರೆ. ಓಕೆ, ಸೊ ಅವ್ರು ಮೋಸ್ಟ್ ರಿಸಲ್ಟ್ಸ್ ಬರ್ಬೇಕಂತಾನೆ ನೋಡ್ತಾರೆ. ಬಟ್ ಇವಾಗ ಫಾರ್ ಎಕ್ಸಾಂಪಲ್ ಚಾನ್ಸಸ್ ಇದೆ ವೇರ್ ಇಲ್ಲಿ ನಿಮ್ಗೆ ಸಡನ್ ಒಳ್ಳೆ ಕಸ್ಟಮರ್ ಸಿಕ್ಕಿರು, ಒಳ್ಳೆ ಆಡಿಯನ್ಸ್ ಸಿಕ್ಕಿರು ಅಂತ ಹೇಳಿ ಆ ತರ ಇರಂಗಿದ್ರೆ ಬಿಡಿಂಗ್ ಅಡ್ಜಸ್ಟ್ ಮಾಡ್ಬಿಡುತ್ತೆ. ನೀವು ಇಷ್ಟೇ ಬಡ್ಜೆಟ್ ಇಷ್ಟೇ ಬಿಡ್ ಕೊಟ್ಟಿದ್ರಂದ್ರೆ ಅದು ಅಡ್ಜಸ್ಟ್ ಮಾಡ್ಕೊಂಡು ಆ ಕಡೆ ಈ ಕಡೆ ಫ್ಲಕ್ಚುಯೇಟ್ ಮಾಡಿ ಸ್ವಲ್ಪ ಬೆಟರ್ ರಿಸಲ್ಟ್ಸ್ ಬರಕ್ಕೆ ನೋಡುತ್ತೆ. ಓಕೆ, ಅದು ಟಾರ್ಗೆಟ್ ಕಾಸ್ಟ್ ಅಂದ್ರೆ ಗೆಟ್ ದ ಮೋಸ್ಟ್ ರಿಸಲ್ಟ್ಸ್ ಪಾಸಿಬಲ್ ವೈಲ್ ಸ್ಟೇಯಿಂಗ್ ನಿಯರ್ ಯೋರ್ ಕಾಸ್ಟ್ ಗೋಲ್. ಇಲ್ಲಿ ಬಂದು ಚೇಂಜ್ ಮಾಡಲ್ಲ, ನಿಮ್ಮ ಬಿಡಿಂಗ್ ಟೈಪ್ ನ ನೀವ್ ಕೊಟ್ಟಿದ್ದೇ ಟಾರ್ಗೆಟ್ ಆಗತ್ತೆ. ಓಕೆ, ಇಷ್ಟೊಂದೇ ಟಾರ್ಗೆಟ್ ಆಗತ್ತೆ, ಈ ಟಾರ್ಗೆಟ್ ನಲ್ಲೇ ಅದು ಕಂಪ್ಲೀಟ್ ಮಾಡತ್ತೆ. ಇಲ್ಲಿ ಬಂದು ಅದರಿಷ್ಟ ಬಂದಂಗೆ ತಗೊಂಬತ್ತೆ. ಎಸ್, ಅವರೇ ಅಡ್ಜಸ್ಟ್ ಮಾಡ್ಕೊಂಡು ಅವರೇ ನಿಮ್ ಆಡ್ ನ ರನ್ ಮಾಡ್ತಾರೆ ಕಂಪ್ಲೀಟ್ ಸ್ಮಾರ್ಟ್ ತರ. ಟಾರ್ಗೆಟ್ ಕಾಸ್ಟ್ ಬಂದು ನೀವೇ ಕೊಡ್ಬೇಕು. ಓಕೆ, ಇಷ್ಟಕ್ ಮಿಂಚಿ ಕ್ರಾಸ್ ಮಾಡಬೇಡಿ ಅಂತ ನೀವ್ ಹೇಳ್ತಾ ಇದ್ರಿ. ಓಕೆ, 246 ಇದೆ. ನಾನು 220 ಕೊಟ್ಟು ನೋಡ್ತೀನಿ. ಓಕೆ, 220 ಕೂಡ ಆಕ್ಸೆಪ್ಟ್ ಮಾಡ್ತದೆ. ಅವಾಗ ಏನಾಗತ್ತಂದ್ರೆ ಅವರೇ ಹೇಳ್ತಾರೆ, ಇಲ್ಲಿ ನೋಡ್ರಿ 173 to 425 rupees ವರೆಗೆ ಕೊಡಿ. ಓಕೆ, ಯಾಕಂದ್ರೆ 220 ಇಸ್ ಫೈನ್, 173 to 425 ರೇಂಜ್ ಅಂತ. ಅದಕ್ಕಂತ ಕಡಿಮೆ ಫಾರ್ ಎಕ್ಸಾಂಪಲ್ 150 ಕೊಟ್ರೆ ಅವ್ರು ಆಕ್ಸೆಪ್ಟ್ ಮಾಡಲ್ಲ. Oh, good. It is accepting. Okay, I think it is recommended. ಅಂದ್ರೆ similar advertisers, ನಮ್ ತರನೇ advertisers ಯಾರೋ 173 to 425 rupees ವರೆಗೆ ಇಡ್ತಾ ಇದ್ದಾರಂತೆ. ಸೊ ಅವ್ರು ನಮ್ನ ಸಜೆಸ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಇಷ್ಟಕ್ ಮುಂಚೆ ಆಕ್ಚುಲಿ ಐ ಥಿಂಕ್ ಇವಾಗ ಕೂಡ ಆಪ್ಷನ್ ಇದೆ, ನಾವು ಒಂದು ಚೂಸ್ ಮಾಡಿದ್ರೆ ಅವ್ರು ಹೇಳ್ತಾರೆ ಇಷ್ಟೊಂದೇ ಬಡ್ಜೆಟ್ ಇಡ್ಬೇಡ್ರಿ, ನಿಮ್ಗೆ ವರ್ಕೌಟ್ ಆಗಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ. ಬಟ್ ಇದು ಸಮ್ ಚೇಂಜಸ್ ಆಗಿದೆ ಐ ಗೆಸ್. ಸೊ ಅವ್ರು ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಸೊ ಈ ತರ ನೀವು ಇನ್ನು ಆಪ್ಷನ್ಸ್ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ದಿಸ್ ಇಸ್ ಮ್ಯಾನ್ಯುಯಲ್ ಬಿಡಿಂಗ್. ಕಂಟ್ರೋಲ್ ಯುವರ್ ಬಿಡ್ಸ್ ಇನ್ ದ ಆಪ್ಷನ್. ಬಿಡಿಂಗ್ ನೀವೇ ಕಂಟ್ರೋಲ್ ಮಾಡ್ಕೋಬಹುದು. ಓಕೆ, ಡಿಪೆಂಡಿಂಗ್ ಆನ್ ಹೌ ಅದರ್ ಅಡ್ವರ್ಟೈಸರ್ಸ್ ಆರ್ ಬಿಡಿಂಗ್, ಯುವರ್ ಆಕ್ಚುಯಲ್ ಕಾಸ್ಟ್ ಪರ್ ರಿಸಲ್ಟ್ ಮೇ ಫ್ಲಕ್ಚುಯೇಟ್. ಸ್ವಲ್ಪ ಕಾಸ್ಟ್ ಪರ್ ರಿಸಲ್ಟ್ ಚೇಂಜ್ ಆಗ್ಬೋದಂತೆ, ಬಟ್ ಸ್ಟಿಲ್ ನಾವೇ ಡಿಟರ್ಮೈನ್ ಮಾಡ್ತೀವಿ ನಮ್ ಬಿಡಿಂಗ್ ಕೂಡ. ಸೊ ಅಷ್ಟೊಂದು ಡಿಫರೆನ್ಸ್ ಏನಿರಲ್ಲ. ಓಕೆ, ಸೊ ಇದು ಇಟ್ ಡಿಪೆಂಡ್ಸ್. ನೀವು ಡಿಸೈಡ್ ಮಾಡ್ಕೊಂಡು ಎಂತ ಟೈಪ್ ಆಫ್ ಬಿಡಿಂಗ್ ನಿಮ್ಗೆ ಬೇಕು ಅಂತ ನೀವು ಡಿಸೈಡ್ ಮಾಡ್ಕೊಂಡು ಯು ಕ್ಯಾನ್ ಚೂಸ್. ಇಟ್ ಇಸ್ ಸಿಮಿಲರ್, ಸೇಮ್ ನಾವು ಇಷ್ಟಕ್ಕೆ ಮುಂಚೆ ನಾವು ಫೇಸ್ಬುಕ್ ನೋಡಿದ ತರ ಬಿಡಿಂಗ್ಸ್ ಆ ತರನೇ ಇರುತ್ತೆ, ಚೇಂಜ್ ಏನಿರಲ್ಲ. ಓಕೆ, ಸೊ ಒನ್ಸ್ ನೀವು ಬಿಡಿಂಗ್ ಎಲ್ಲ ಚೂಸ್ ಮಾಡ್ಕೊಂಡ ತಕ್ಷಣ, ಅಂಡ್ 1 second ಒಂದು ಸ್ಮಾಲ್ ಥಿಂಗ್ ಮಿಸ್ ಆಗಿದೆ, ಐ ಆಮ್ ಸೋ ಸಾರಿ. ಆಡಿಯನ್ಸ್ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂತೀವಲ್ವಾ, ಟಾರ್ಗೆಟ್ ಆಡಿಯನ್ಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕೆಳಗಡೆ ಸೇವ್ ಆಸ್ ಟೆಂಪ್ಲೇಟ್ ಅಂತ ಇರುತ್ತೆ, ಅದು ಸೇವ್ ಮಾಡ್ಕೊಂಬೋದು ಅಸ್ಸಲು ಮರಿಬೇಡಿ. ಒಂದ್ ಹೆಸರು ಕೊಡಿ ಆಡಿಯನ್ಸ್ಗೆ. ಓಕೆ, ಆಡಿಯನ್ಸ್ ಇವತ್ತು ಡೇಟ್ 11th ಅಂತ ಕೊಡ್ತಾ ಇದ್ದೀನಿ. ಆ ತರ ಇಟ್ಕೊಂಡು ಸೇವ್ ಆಡಿಯನ್ಸ್ ಅಂತ ಕ್ಲಿಕ್ ಮಾಡ್ರಿ. ನಿಮ್ಗೆ ಬೇಕಾದ್ರೆ ನೀವು ಡಿಸ್ಕ್ರಿಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಬರಿಬಹುದು, ಇಲ್ಲದ್ರೆ ಜಸ್ಟ್ ಹೆಸರು ಕೊಟ್ಟು ಸೇವ್ ಆಸ್ ಟೆಂಪ್ಲೇಟ್. ಯಾಕಂದ್ರೆ ಇದು ಏನ್ ಯೂಸ್ ಅಂತಂದ್ರೆ ನೆಕ್ಸ್ಟ್ ಟೈಮ್ ನೀವು ಆಡ್ ಪ್ಲೇಸ್ ಮಾಡುವಾಗ ಇದೇ ಆಡಿಯನ್ಸ್ ಗೆ ನೀವು ಪ್ಲೇಸ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಆಡಿಯನ್ಸ್ ಗೆ ಬಂದಾಗ ಸೇವ್ಡ್ ಆಡಿಯನ್ಸ್ ಹತ್ರ ಇಲ್ಲಿ ನೋಡಿ ಆಡಿಯನ್ಸ್ 11 ಇವಾಗ ಕ್ರಿಯೇಟ್ ಮಾಡಿದ್ನಲ್ವಾ, ಅದು ಕ್ಲಿಕ್ ಮಾಡ್ರೆ ಆಯ್ತು. ಓಕೆ, ಸೇಮ್ ಟೈಪ್ ಆಫ್ ಆಡಿಯನ್ಸ್ ಮತ್ತು ನೀವು ಚೂಸ್ ಮಾಡ್ಬೇಕಾದ ಅವಸರ ಇಲ್ಲ. ಅದಕ್ಕೆ ನೀವು ಇಲ್ಲಿ ಯಾವಾಗಾದ್ರೆ ಮಾಡ್ತಿರೋ ಇದನ್ನ ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಕೊಳ್ರಿ, ಸೊ ದಟ್ ನಿಮ್ಗೆ ನೆಕ್ಸ್ಟ್ ಟೈಮ್ ಮತ್ತ ಅದೇ ಆಡ್ ರನ್ ಮಾಡ್ಬೇಕು ಅಂದ್ರೆ ಮತ್ತು ಚೂಸ್ ಮಾಡ್ಬೇಕಾದ ಅವಸರ ಇರಲ್ಲ. ರೈಟ್, ಸೊ ಬಿಡಿಂಗ್ ಆಗ್ಬಿಟ್ಟು ಸ್ಕೆಡ್ಯೂಲ್ ಮಾಡ್ಬಿಟ್ರಿ ಆಡ್ ನ. ಒನ್ಸ್ ದ ಆಡ್ ಇಸ್ ಸ್ಕೆಡ್ಯೂಲ್ಡ್, ನೌ ಯು ಕ್ಯಾನ್ ಕ್ಲಿಕ್ ಆನ್ ನೆಕ್ಸ್ಟ್ ಕ್ಲಿಕ್ ಮಾಡಿ ನೋಡೋಣ. ಎಲ್ಲ ಆದ್ಮೇಲೆ ಸೇವ್ ಅಂತ ಕ್ಲಿಕ್ ಮಾಡ್ರಿ, ಯಾಕಂದ್ರೆ ಸೇವ್ ಮಾಡಿದ್ಮೇಲೆ ಮತ್ತು ಯು ಕಾಂಟ್ ಚೇಂಜ್. ಸೊ ಕ್ಯಾಂಪೇನ್ ಸೆಲೆಕ್ಟ್ ಮಾಡೋಕೆ ಕೇರ್ಫುಲ್ ಮಾಡ್ಬೇಕು. ಓಕೆ,
ಸೊ ಇವಾಗ ಲಾಸ್ಟ್ ಲೆವೆಲ್ ಏನಂದ್ರೆ ಕ್ರಿಯೇಟ್ ಆಡ್ ಕ್ರಿಯೇಟ್ ಮಾಡ್ಬೇಕಲ್ವಾ. ಇಲ್ಲಿ ಆಪ್ಷನ್ ಇದೆ, ಆಲ್ರೆಡಿ ಇದ್ದಿದ್ರೆ ಬ್ರೌಸ್ ಎಕ್ಸಿಸ್ಟಿಂಗ್ ಕಾಂಟೆಂಟ್ ಅಂದ್ರೆ ಆಲ್ರೆಡಿ ಲಾಸ್ಟ್ ನೀವೇನನ್ನ ಪೋಸ್ಟ್ ಇದ್ರೆ ಲಾಸ್ಟ್ಲಿ ಆಡ್ಸ್ಲಿ ಅದನ್ನ ನೀವು ಲಾಸ್ಟ್ ಆಡ್ಸ್ ಪ್ಲೇಸ್ ಮಾಡಿದ್ರೆ ನಿಮ್ಗೆ ನೀವು ಅದೇ ಚೂಸ್ ಮಾಡ್ಬೋದು. ಇಲ್ಲದ್ರೆ ಕ್ರಿಯೇಟ್ ನ್ಯೂ ಆಡ್ ಅಂತ ಕ್ಲಿಕ್ ಮಾಡ್ಬಿಟ್ಟು ನೇಮ್ ದಿಸ್ ಆಡ್ಗೆ ಏನನ್ನ ನೀವು ಹೆಸರು ಕೊಡ್ಬೋದು. ಈ ತರ ODMT ಆಡ್ 11 ಇವತ್ತು ಡೇಟ್ ಕೊಡ್ತಾ ಇದ್ದೀನಿ ಅಷ್ಟೇ. ಇಂಟ್ರೊಡಕ್ಟರಿ ಟೆಕ್ಸ್ಟ್, ಓಕೆ, ಲರ್ನ್ ಡಿಜಿಟಲ್ ಮಾರ್ಕೆಟಿಂಗ್ ನೌ ಸುಮ್ನೆ ಕೊಡ್ತಾ ಇದ್ನ ಅಷ್ಟೇ. ಇಲ್ಲಿ ಕಾಣಿಸುತ್ತೆ ದಿಸ್ ಇಸ್ ಯುವರ್ ಇಂಟ್ರೊಡಕ್ಟರಿ ಟೆಕ್ಸ್ಟ್, ಓಕೆ. ಅಂಡ್ ನೀವು URL ಕೊಡ್ಬೋದು ನಿಮ್ ವೆಬ್ಸೈಟ್. ನಾನು ವೆಬ್ಸೈಟ್ ಆಲ್ರೆಡಿ ಒಂದು URL ಸುಮ್ಮನೆ ಕೊಡ್ತಾ ಇದ್ದೀನಿ ನಾನು. ಆದ್ಮೇಲೆ ನೀವೊಂದು ಆಡ್ ಇಮೇಜ್ ಚೂಸ್ ಮಾಡ್ಕೋಬಹುದು. ನಿಮ್ಮ ಹತ್ರ ಏನ್ ಇಮೇಜ್ ಇದೋ ಆ ಇಮೇಜ್ ಚೂಸ್ ಮಾಡ್ಕೊಳ್ರಿ. ನನ್ನ ಹತ್ರ ರೆಡಿಮೇಡ್ ಏನ್ ಇಮೇಜ್ ಇಲ್ಲ, ಬಟ್ ಇಷ್ಟಕ್ ಮುಂಚೆ ಒಂದ್ಸಲ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಒಂದು ಸಣ್ಣ ಪೋಸ್ಟರ್ ಮಾಡಿದ್ದೆ. ಸೊ ಆ ಪೋಸ್ಟರ್ ಜಸ್ಟ್ ಚೂಸ್ ಮಾಡ್ತಾ ಇದ್ದೀನಿ ಅಷ್ಟೇ, ಓಕೆ. ಆದ್ಮೇಲೆ ಹೆಡ್ಲೈನ್ ನಿಮ್ಗೆ ಏನ ಬೇಕಂದ್ರೆ ಲರ್ನ್ ಡಿಜಿಟಲ್ ಮಾರ್ಕೆಟಿಂಗ್ ಅಟ್ ಲೋ ಕಾಸ್ಟ್ ಅಂತ ಹೇಳಿ ಕೊಡ್ಬೋದು, ಅದು ಇಲ್ಲಿ ಕಾಣಿಸುತ್ತೆ. ಆದ್ಮೇಲೆ ಡಿಸ್ಕ್ರಿಪ್ಷನ್ ನಿಮ್ಗೆ ಏನ ಬೇಕಾದ್ರೆ ಇಲ್ಲಿ ಬರುತ್ತೆ, ಡಿಸ್ಕ್ರಿಪ್ಷನ್ ಬರಿಬಹುದು, ಓಕೆ. ರಿಜಿಸ್ಟರ್ ನೌ ಟು ಅವೈಲ್ ಡಿಸ್ಕೌಂಟ್ ಸುಮ್ನೆ ಬರ್ದಿದ್ನ ಅಷ್ಟೇ, ಓಕೆ. ಡಿಸ್ಕ್ರಿಪ್ಷನ್ ನಿಮ್ಗೆ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬರಿಬಹುದು, ರೈಟ್. ಆದ್ಮೇಲೆ ಕಾಲ್ ಟು ಆಕ್ಷನ್ ಅಂದ್ರೆ ಒಂದು ಕಾಲ್ ಟು ಆಕ್ಷನ್ ಬಟನ್ ಬೇಕು ನಿಮ್ಗೆ. ಅಂದ್ರೆ ಅಪ್ಲೈ, ಡೌನ್ಲೋಡ್, ವ್ಯೂ ಕೋಡ್, ಲರ್ನ್ ಮೋರ್, ಸೈನ್ ಅಪ್, ಈ ತರ ಯಾವ್ದೋ ಒಂದು ಬಟನ್ ಕೊಡ್ಬೋದು. ಬಟನ್ ಕೊಟ್ರೆ ಹ್ಯಾಕ್ ಕಾಣಿಸುತ್ತೆ ನೋಡೋಣ. ರಿಜಿಸ್ಟರ್ ಅಂತ ಕೊಟ್ಟಿನಿ, ಇಲ್ಲಿ ರೈಟ್ ಸೈಡ್ ನೋಡ್ರೆ ರಿಜಿಸ್ಟರ್ ಅಂತ. ರಿಜಿಸ್ಟರ್ ಇವಾಗ ಕೊಟ್ರೆ ನಿಮ್ಗೆ ಏನ್ ಯೂಸ್ ಅಂತಂದ್ರೆ ರಿಜಿಸ್ಟರ್ ಮೇಲೆ ಆಡ್ ಈ ತರ ಕಾಣಿಸುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ ವೆಬ್ಸೈಟ್ಗೆ ನ್ಯಾವಿಗೇಟ್ ಆಗುತ್ತೆ, ಸಿಂಪಲ್, ಓಕೆ. ಅದಕ್ಕೆ ನೀವು ಇದು ಚೂಸ್ ಮಾಡ್ಕೋಬೇಕು. ಎಲ್ಲ ಆದ್ಮೇಲೆ ಅಗೇನ್ ಡೋಂಟ್ ಫರ್ಗೆಟ್ ಕ್ರಿಯೇಟ್ ಅಂತ ಕ್ಲಿಕ್ ಮಾಡ್ಬೇಕು, ಓಕೆ. ಸೇವಿಂಗ್ ಯೋರ್ ಆಡ್, ರೈಟ್. ಆಡ್ ನಿಮ್ಗೆ ಸಕ್ಸಸ್ಫುಲ್ ಸೇವ್ ಆಗೋಯ್ತು, ಓಕೆ. ಸೊ ದಿಸ್ ಇಸ್ ಹೌ ಯು ಕ್ರಿಯೇಟ್ ಅನ್ ಆಡ್, ಓಕೆ. ಲೆಟ್ಸ್ ಕ್ಲಿಕ್ ಆನ್ ನೆಕ್ಸ್ಟ್ ಅಂಡ್ ಸಿ, ರೈಟ್. ಎಲ್ಲ ಆದ್ಮೇಲೆ ನಿಮ್ಗೆ ಈ ತರ ಕಂಪ್ಲೀಟ್ ನೀವು ಆಡ್ ಏನ್ ಚೂಸ್ ಮಾಡ್ಕೊಂಡ್ರಿ ಏನು ಅಂತ ಹೇಳಿ ಎಲ್ಲ ಕಾಣಿಸುತ್ತೆ, ಓಕೆ. ಅಂದ್ರೆ ಫ್ರಮ್ ದ ಬಿಗಿನಿಂಗ್ ಆಡಿಯನ್ಸ್ ಏನು, ರನ್ ಆಡ್ಸ್ ಎಷ್ಟು ದಿನ ಸ್ಕೆಡ್ಯೂಲ್ ಮಾಡಿದ್ರಿ, ಅಂಡ್ ಆಡಿಯನ್ಸ್, ಆದ್ಮೇಲೆ ಆಡ್ ಸಿಂಗಲ್ ಇಮೇಜ್ ಫಾರ್ಮ್ಯಾಟ್, ಆಮೇಲೆ ಬಿಡಿಂಗ್ಸ್, ಲಾಸ್ಟ್ಲಿ ಫೈನಲ್ ಆಡ್ ಕ್ರಿಯೇಟ್ ಮಾಡಿದ್ರಲ್ವಾ ಅದು ಕಾಣಿಸುತ್ತೆ. ರೈಟ್ ಸೈಡ್ ಫೋರ್ಕಾಸ್ಟೆಡ್ ರಿಸಲ್ಟ್ಸ್ ಕಾಣಿಸುತ್ತೆ. ಇದು ಮಾತ್ರ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ನಿಮ್ಗೆ ಇಂಪಾರ್ಟೆಂಟ್ ಬಡ್ಜೆಟ್ ಕೊಂಚ ನೀವು ಕೇರ್ಫುಲ್ ಆಯ್ತು ನೋಡ್ಕೊಂತಾ ಇರ್ರಿ. ಎಲ್ಲ ಆದ್ಮೇಲೆ ಲಾಂಚ್ ಕ್ಯಾಂಪೇನ್ ಅಂತ ಕ್ರಿಯೇಟ್ ಮಾಡ್ಬೇಕು, ಕ್ಲಿಕ್ ಮಾಡ್ಬೇಕು, ಓಕೆ. ಆದ್ಮೇಲೆ ಗ್ರೇಟ್ ಜಾಬ್, ನಿಮ್ದು ಆಗೋಗ್ಬಿಡ್ತು, ರೈಟ್. ಯು ಆರ್ ಡನ್ ವಿತ್ ದ ಕ್ಯಾಂಪೇನ್ ಕ್ರಿಯೇಟ್ ಆಯ್ತು. ಗೋ ಟು ಅಕೌಂಟ್ ಓವರ್ ವ್ಯೂ, ರೈಟ್. ನೀವು ಅನದರ್ ಕ್ಯಾಂಪೇನ್ ಕ್ರಿಯೇಟ್ ಮಾಡ್ಬೇಕಾದ ಅವಸರ, ಫಸ್ಟ್ ನೀವು ಚೆಕ್ ಮಾಡ್ಕೊಬೇಕಲ್ವಾ ಯಾವ್ದು ಕ್ರಿಯೇಟ್ ಆಯ್ತು ಅಂತ. ಇಲ್ಲಿ ನೋಡಿ October 11th ಇವತ್ತೇ ನಾವ್ ಇವಾಗ ಕ್ರಿಯೇಟ್ ಮಾಡಿದ್ದ ಆಡ್. ಅದು ಆಡ್ ಮೇಲೆ ಕ್ಲಿಕ್ ಮಾಡಿ ನೋಡೋಣ. ಕ್ಲಿಕ್ ಮಾಡಿದ್ರೆ ಎಲ್ಲ ಇನ್ಫಾರ್ಮೇಶನ್ ಬರುತ್ತೆ. ಆಡ್ ರನ್ ಆಗೋದು ಸ್ಟಾರ್ಟ್ ಮಾಡಿದ್ರೆ ನೀವು ಕಾರ್ಡ್ ಡೀಟೇಲ್ಸ್ ಕೊಟ್ಟಿಲ್ಲ, ಕೊಟ್ಮೇಲೆ ಎಲ್ಲ ನಿಮ್ಗೆ ಕಾಣಿಸುತ್ತೆ, ಓಕೆ. ಎಷ್ಟು ಸ್ಪೆಂಡ್ ಮಾಡಿದ್ರಿ, ಕಾಸ್ಟ್ ಪರ್ ರಿಸಲ್ಟ್ ಎಷ್ಟು, ಇಂಪ್ರೆಷನ್ಸ್, ಕ್ಲಿಕ್ಸ್, ಬಿಡಿಂಗ್, ಕನ್ವರ್ಷನ್ಸ್, ಐ ಮೀನ್ ಲೀಡ್ಸ್, ಫುಲ್ ಬ್ರೇಕ್ ಡೌನ್ ಇದೆ, ಓಕೆ. ನೀವು ಯು ಕ್ಯಾನ್ ಜಸ್ಟ್ ಕ್ಲಿಯರ್ಲಿ ಸಿ ವೆನ್ ದ ಆಡ್ ಇಸ್ ರನ್ನಿಂಗ್ ಏನೇನ್ ಆಗ್ತದೆ ಅಂತ ಹೇಳಿ ನೀವು ಕ್ಲಿಯರ್ ಚೆಕ್ ಮಾಡ್ಕೋಬಹುದು ಇಲ್ಲಿ ಅಕೌಂಟ್ಲಿ, ಓಕೆ. ಆದ್ಮೇಲೆ ನೀವು ಬಿಲ್ಲಿಂಗ್, ನೀವು ನಿಮ್ ಕಾರ್ಡ್ ಡೀಟೇಲ್ಸ್ ಆಡ್ ಮಾಡ್ಬೇಕಂದ್ರೆ ಇಲ್ಲಿ ಬಿಲ್ಲಿಂಗ್ ಸೆಂಟರ್ ಅಂತ ಇದೆ. ಬಿಲ್ಲಿಂಗ್ ಸೆಂಟರ್ಗೆ ಹೋಗಿ ನಿಮ್ ಕಾರ್ಡ್ ಡೀಟೇಲ್ಸ್ ಆಡ್ ಮಾಡ್ಬಿಟ್ರೆ ಅಂಡ್ ದಿಸ್ ವಿಲ್ ಸ್ಟಾರ್ಟ್ ರನ್ನಿಂಗ್, ಓಕೆ. ಅದು ಕೇರ್ಫುಲ್ ಆಗಿಡ್ರಿ. ಅಂಡ್ ಆಸ್ ಐ ಟೋಲ್ಡ್, ನಿಮ್ಗೆ ಎಡಿಟ್ ಮಾಡ್ಲಿಕ್ಕೆ ಸ್ವಲ್ಪ ಆಪ್ಷನ್ ಇರಲ್ಲ. ಒನ್ಸ್ ಸೆಲೆಕ್ಟೆಡ್ ಅಂಡ್ ಇಸ್ ಸೆಲೆಕ್ಟೆಡ್, ಸೊ ನೀವು ಆಡ್ ರನ್ ಮಾಡೋವಾಗೇನೆ ಸ್ವಲ್ಪ ಕೇರ್ಫುಲ್ ಆಗಿ ರನ್ ಮಾಡಿ, ಎಲ್ಲ ಆಪ್ಷನ್ಸ್ ಕರೆಕ್ಟ್ ಆಗಿ ಚೂಸ್ ಮಾಡಿ, ಆವಾಗ ಇದು ಮುಂದ್ಗಡೆ ಹೋಗುತ್ತೆ, ರೈಟ್. ದಿಸ್ ಇಸ್ ಹೌ ಯು ಕ್ರಿಯೇಟ್ ಅನ್ ಆಡ್, ಓಕೆ. ಕ್ರಿಯೇಟಿಂಗ್ ಆಡ್ ಇಸ್ ಸೋ ಸಿಂಪಲ್. ಅಂಡ್ ಇಲ್ಲಿ ನಮ್ಗೆ ಪ್ಲಸ್ ಪಾಯಿಂಟ್ ಏನಂದ್ರೆ ನ್ಯಾರೋ ಆಡಿಯನ್ಸ್ ನೀವು ಸೆಲೆಕ್ಟ್ ಮಾಡುವಾಗ ತುಂಬಾ ಆಪ್ಷನ್ಸ್ ಇರುತ್ತೆ. ಡೆಮೋಗ್ರಾಫಿಕ್ಸ್ ಅಂಡ್ ಕಂಪನಿ, ನಿಮ್ ನೋಡಿದ್ರಲ್ವಾ ಕಂಪನಿ, ಫೀಲ್ಡ್ ಆಫ್ ಸ್ಟಡಿ ಅಂತ ಹೇಳಿ ಅವ್ರು ಎಂತ ಮಾರಿ ನೀವು ಫ್ರೀಕ್ವೆಂಟ್ ಟ್ರಾವೆಲರ್ಸ್ ನ ಮಾಡ್ಬೇಕು ಅನ್ಕೊಂತ ಇದ್ರ, ಒಂದು ಕಂಪನಿಯ, ಒಂದು ಯೂನಿವರ್ಸಿಟಿಯ, ಒಂದು ಬ್ಯಾಚುಲರ್ ಡಿಗ್ರಿ ಮಾಡಿದ್ದವ್ರ, ಸೊ ಇಷ್ಟೊಂದು ಆಪ್ಷನ್ಸ್ ಇದೆ ನಿಮ್ಗೆ. ಸೊ ಅದಕ್ಕೆ ನೀವು ಬಡ್ಜೆಟ್ ಮೇಲೆ ಯೋಚನೆ ಮಾಡಿದ್ನು ನಿಮ್ ಬಡ್ಜೆಟ್ ಯಾರಿಗಾದ್ರೆ ಹೋಗುತ್ತೋ ಅದು ಜೆನ್ಯೂನ್ ಹೋಗುತ್ತೆ.
ಸೊ ನೀವು ವರಿ ಆಗ್ಬೇಕಾಯ್ತ ಅವಸರ ಇಲ್ಲ. ಕಂಪ್ಲೀಟ್ಲಿ ಜೆನ್ಯೂನ್ ಇರುತ್ತೆ ಲಿಂಕ್ಡ್ಇನ್. ಸೊ ನಿಮ್ಗೆ ಆಡ್ ರಿಸಲ್ಟ್ಸ್ ಯಾವ್ದಾದ್ರೆ ಬರ್ತೋ ಅದು ಕೂಡ ತುಂಬಾ ಜೆನ್ಯೂನ್ ಇರುತ್ತೆ, ಪ್ರೊಫೆಷನಲ್ ಇರುತ್ತೆ. ಸೊ ಲಿಂಕ್ಡ್ಇನ್ ಆಡ್ಸ್ ಆರ್ ದ ಬೆಸ್ಟ್. ಸೊ ನೀವ್ ಯಾವಾಗಾದ್ರೂ ಒಂದು ಪ್ರೊಫೆಷನಲ್ ಒಂದು ಪೇಜ್ ಕ್ರಿಯೇಟ್ ಮಾಡ್ಕೊಂಡು ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ ಸೀರಿಯಸ್ ಆಗಿರೋ ಲಿಂಕ್ಡ್ಇನ್ಲಿ, ಐ ಟೋಟಲಿ ಸಜೆಸ್ಟ್ ಗೋ ಫಾರ್ ದೀಸ್ ಆಡ್ಸ್. ಅಂಡ್ ಲಿಂಕ್ಡ್ಇನ್ಲಿ ಮೇನ್ ಇನ್ನೊಂದು ಕಾನ್ಸೆಪ್ಟ್ ಕನ್ವರ್ಷನ್ ಟ್ರ್ಯಾಕಿಂಗ್ ಅಂಡ್ ರೀಟಾರ್ಗೆಟಿಂಗ್. ಫೇಸ್ಬುಕ್ ಲಿ ನೋಡಿದಂಗೆ ಈ 2 ಕಾನ್ಸೆಪ್ಟ್ಸ್ ಕೂಡ ಇರುತ್ತೆ. ನಾನ್ ನೆಕ್ಸ್ಟ್ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಆ ವಿಡಿಯೋ ನೋಡಿ ದಟ್ಸ್ ದ ಎಂಡ್. ಓಕೆ, ಆ 2 ಕೂಡ ತುಂಬಾ ಸಿಂಪಲ್ ಇರುತ್ತೆ. ಲಿಂಕ್ಡ್ಇನ್ ಆಡ್ಸ್ ಆಕ್ಚುಲಿ ಇವಾಗ ಕ್ವೈಟ್ ಸಿಂಪಲ್ ಇರುತ್ತೆ. ಮೇ ಬಿ ಫ್ಯೂಚರ್ ನಾಗೆ ಅದೇ ಹೇಗಿರುತ್ತೋ ನಮ್ಗೆ ಗೊತ್ತಿಲ್ಲ. ಸೊ ಹೌಎವರ್ ಇಟ್ ಇಸ್ ಸಿಂಪಲ್, ಇಟ್ ಇಸ್ ಅಂಡರ್ಸ್ಟ್ಯಾಂಡಬಲ್. ಸೊ ಒನ್ಸ್ ಎವ್ರಿಥಿಂಗ್ ಇಸ್ ಗುಡ್, ಎವ್ರಿಥಿಂಗ್ ಇಸ್ ಜೆನ್ಯೂನ್, ಯು ಹ್ಯಾವ್ ಅ ಗುಡ್ ಪ್ರೊಫೈಲ್, ಯು ಹ್ಯಾವ್ ಅ ಗುಡ್ ಪೇಜ್, ಅವಾಗ ಸ್ಟಾರ್ಟ್ ಮಾಡಿ. ಓಕೆ, ಸ್ಟಾರ್ಟ್ ಮಾಡಿ. ಏನನ್ನ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾನು ಡೌಟ್ಸ್ ಕ್ಲಿಯರ್ ಮಾಡ್ತೀನಿ. ಅಂಡ್ ಇನ್ ಕೇಸ್ ಯು ವಾಂಟ್ ಟು ಜಾಯಿನ್ ದ ಕೋರ್ಸ್, ಅದರ್ ಡೀಟೇಲ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿನಿ. ಅಂಡ್ ಹೋಗಿ ನಾವು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಸೇಮ್ ODMT ಕನ್ನಡ ಅಂತ ಹೇಳಿ ನಮ್ಮ ಪ್ರೊಫೈಲ್ ಇದೆ, ಯು ಕ್ಯಾನ್ ಫಾಲೋ ಅಸ್. ಅಂಡ್ ಇನ್ ಕೇಸ್ ಯು ಹ್ಯಾವ್ ಎನಿ ಡೌಟ್ಸ್, ನೀವು ಆಸ್ ಐ ಸೆಡ್ ಕಾಮೆಂಟ್ಸ್ ಬಾಕ್ಸ್ ಲಿ ಹಾಕ್ಬೋದು. ಅಂಡ್ ಇಫ್ ಯು ವಾಂಟ್ ಟು ಜಾಯಿನ್ ಕೋರ್ಸ್ ಅಂಡ್ ಡೀಪ್ ಇನ್ನು ಕಲಿಬೇಕು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಅಂದ್ರೆ ಮಾತ್ರ ಕಾಲ್ ಆರ್ ವಾಟ್ಸ್ಆಪ್ ಮಾಡಿ. ಆ ಕೆಳಗಡೆ ನಾನು ಬರ್ದಿದ್ದೆ ನಂಬಲ್ಲಿ. ರೈಟ್, ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ. ಇಂಟ್ರೆಸ್ಟಿಂಗ್ ಇತ್ತು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.